ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ಗೊತ್ತಿಲ್ಲ, ಇನ್ನೇನಾದರೂ ಬೇಕು, ಇನ್ನೇನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಪತ್ತೇದಾರಿ ಕಾದಂಬರಿಯಿಂದ ಶುರು ಮಾಡಿ ಕಾರಂತರು, ಭೈರಪ್ಪನವರು ನಮ್ಮ ಊರ ಕಡೆ ಎಲ್ಲ ಹಾಡು ಹಾಡ್ತಿದ್ರು. ಒಳ್ಳೆಯ ನಾಗರಿಕನಾಗಬೇಕಾದಂಥ ಎಲ್ಲ ಗುಣಗಳನ್ನು ನನಗೆ ಬಾಲ್ಯದಿಂದನೇ ಕಲಿಸ್ಕೊಟ್ರು. ಬೇಕಾದಷ್ಟು ಮಾತಾಡ್ತೀನಿ, ಆಗ್ಬೋದು ಅಂತ ಅನ್ಕೋತೀನಿ. ಸಾವಿತ್ರಿ ನಾಡಗೌಡ್, ಡಾಕ್ಟರ್ BR ನಾಡಗೌಡ್ ಸಾಂಸ್ಕೃತಿಕ ಪ್ರತಿನಿಧಿ ಅಂತ ಕರೀತಾ ಇದ್ರು. ಬೀಚಿ ಅವ್ರನ್ನ ನಮ್ಮ ಮನೆಯಲ್ಲೇ ಇದ್ರು, ಬೇಂದ್ರೆ ಅವರು ನಮ್ಮ ಮನೆಯಲ್ಲೇ ಇರ್ತಿದ್ರು. ಮತ್ತು ಗುರುಭಾವ, ತಂದೆ ತಾಯಿ ಇಲ್ಲ ಆದರೂ ನಾನು ಯುವರ್ ಫೈನಾನ್ಷಿಯಲ್ ಕಮರ್ಷಿಯಲ್ ಬೇಸ್ಡ್ ಒಳ್ಳೆಯ ಮನುಷ್ಯ ಆಗಬೇಕು, ಬ್ಲೆಸ್ಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಚೈಲ್ಡ್ಹುಡ್. ತುಂಬ ಸಿನಿಮಾದ ಹುಚ್ಚಿದೆ ಅಂತಿದ್ರು. ಸೊ ಕಪಿಲ್ ದೇವ್, ಬ್ರೂಸ್ಲಿ, ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್. ಟಾಕ್ ಅಬೌಟ್ ಟ್ರಿಗ್ನೋಮೆಟ್ರಿ, ಜಾಮೆಟ್ರಿ, ಕ್ಯಾಲ್ಕುಲಸ್, ಅದ್ರ ಬಗ್ಗೆ ನಾನು ಎರಡು ಸರ್ತಿ ಏಟ್ ತಿಂದಿದ್ದೀನಿ. ಬನ್ನಿ ಆರಂಭ ಮಾಡೋಣ. ಹೆಮ್ಮೆಯ ಕನ್ನಡಿಗ ಗುರುರಾಜ್ ಕುಲಕರ್ಣಿ ನಾಡಗೌಡ ಸಾಹಿತ್ಯ, ಸಿನೆಮಾ ಮತ್ತು ಮೀಡಿಯಾ ಲೋಕದ ಸೃಜನಶೀಲ ಶಿಲ್ಪಿ, ನಿರ್ದೇಶಕ, ನಿರ್ಮಾಪಕ, ಬರಹಗಾರ ಹಾಗೂ ಸಾಹಿತ್ಯದ ಕೊಡುಗೆಗಾರರಾಗಿ ಅವರು ಕನ್ನಡದ ಕಲೆ ಮತ್ತು ಸಂಸ್ಕೃತಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. G9 ಕಮ್ಯುನಿಕೇಷನ್ಸ್ ಮೀಡಿಯಾದ CEO ಆಗಿ ಅವರು ಕನ್ನಡದ ಶಕ್ತಿ ಮತ್ತು ವೈಶಿಷ್ಟ್ಯವನ್ನು ಜಗತ್ತಿಗೆ ಪರಿಚಯಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಟೈಮ್ಸ್ ಕನ್ನಡ ಐಕಾನ್ 2021 ಪ್ರಶಸ್ತಿಗಳನ್ನು ಪಡೆದ ಅವರು ಉತ್ತಮ ಚಲನಚಿತ್ರಗಳನ್ನು ನಿರ್ಮಿಸಿ ಕನ್ನಡದ ಸೃಜನಶೀಲತೆಯನ್ನು ಜಗತ್ತಿಗೆ ತೋರಿಸಿದ್ದಾರೆ. ಒಬ್ಬ ಉತ್ತಮ ತಂದೆ, ಪತಿ, ನಾಗರಿಕ ಹಾಗೂ ತನ್ನ ತಂದೆಗೆ ಹೆಮ್ಮೆಯ ಮಗನಾಗಿ ಗುರುತಿಸಿಕೊಂಡಿದ್ದಾರೆ. ದೇವತೆಗಳನ್ನು ತಣಿಸಿ ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ. ಬಿಕಾಸ್ ಐ ಲವ್ ದಟ್ ಸಬ್ಜೆಕ್ಟ್. ಇಷ್ಟೊತ್ತು ಅನ್ಅಫಿಷಿಯಲ್ ಇತ್ತ, ಬಟರ್ಫ್ಲೈ ಇತ್ತು ಹೊಟ್ಟೆನಲ್ಲಿ. ತುಂಬ ಎಕ್ಸೈಟ್ಮೆಂಟ್ ಇತ್ತು, ನನಗೆ ನರ್ವಸ್ ಇದ್ದೆ. ಅವ್ರಿಗೆ ಎಷ್ಟೋ ಸರ್ತಿ ನಾನು ಕಟ್ಟು ಹೇಳ್ತಾ ಇರಲಿಲ್ಲ, ನೋಡ್ತಾ ಇರ್ತಿದ್ದೆ. ನನಗೆ ಡೈರೆಕ್ಟ್ರೇ ಕಟ್ ಹೇಳ್ರಿ ಅನ್ನೋರು. ಥಿಯೇಟರ್ಗೆ ಬನ್ನಿ, ಮೂವಿ ನೋಡಿ, ಯಾವ ಕೊಡಿ. ನನಗಿಷ್ಟವಾಗಿರೋ ರೀತಿನಲ್ಲಿ ಚಹಾ ನಾನು ಮಾಡಿಕೊಂಡು, ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗತಾದೆ ಭೂತಾಯಿ ಮನಸ್ಸು. ನೆರೇಟಿವ್ ಮಾಡ್ತಾರೆ ನಿರ್ದೇಶಕರು, ನಿಯಮಿತವಾಗಿ ನೆರೇಟಿವ್ ಮಾಡ್ತಾರೆ. ಫುಡ್ಡಲ್ಲಿ ನನಗೆ ಅವಲಕ್ಕಿ ತುಂಬ, ನಾನೇನು ಹೇಳ್ಕೊಟ್ಟಿಲ್ಲ. ಐ ಹ್ಯಾವ್ ಜಸ್ಟ್ ಬ್ರೀಫ್ಡ್ ಹೌ ಐ ಆಮ್ thinking and how I am living. Correct. I am not advising anybody. I am not asking anybody to follow me or do whatever I am doing. ನನ್ನ ಫಸ್ಟ್ ಫೇವ್ರೆಟ್ ಹೀರೋಯಿನ್ is ರೇಖಾ. I loved Julie Lakshmi. ನನಗೆ if I get a chance, I would like to romance with Rekha. I keep talking to all the child because I see myself in that child. ಅದು ಮೇಲಿಂದ ಕೆಳಗಡೆ ಬೀಳೋದನ್ನ ನೋಡಿ ಗಂಗಾವತರಣ ಬರೋದು. ನೀವು ಮನಸ್ಸಿಂದ ನಾನು ಸೋತೆ ಅಂತ ಅಂದಾಗ ಮಾತ್ರ ಸೋಲು. ಮಾಡಿದ್ದೆ 4 ಬಿಟ್ಟು ಇನ್ನೊಂದು 5ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಇಫ್ ಐ ಲೈಕ್ ದ ಸ್ಟೋರಿ ಮೈ ಸೆಲ್ಫ್ ಟು ಕಾಂಪಿಟ್ ವಿತ್ ದೋಸ್ ಗೈಸ್. ಸರ್, ಬೇರೆ ಇಂಡಸ್ಟ್ರಿ ಅವ್ರು ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿಬಿಡ್ತಾರೆ. ಐ ಮೈಟ್ ಬಿ ರಾಂಗ್, ಬಟ್ ದಿಸ್ ಇಸ್ ಮೈ ಒಪಿನಿಯನ್. ಡಿಡ್ ಗ್ರೇಟ್ ಥಿಂಗ್ಸ್ ಆಸ್ ಅ ಡಾಕ್ಟರ್ ಟು ರೀಥಿಂಕ್ ಅಬೌಟ್ ದಟ್ ಗರ್ಲ್, ಬಟ್ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಫೇವ್ರೆಟ್ ಆರ್ಟಿಸ್ಟ್ ಕ್ರೇಜಿ ಸ್ಟಾರ್ ರವಿಚಂದ್ರ. ನಾವೆಲ್ಲ ನೋಡಿದ್ವಿ, ನೋಡ್ತಾನೆ ಬೆಳೆದಿದ್ವಿ. ಅದು ಪ್ರೇಮಲೋಕ, ರಣಧೀರ ಇದ್ದೆ. ಎಲ್ಲಿ ಡೈರೆಕ್ಟರ್ ಕಾಣಿಸ್ತಾನೆ ಇಲ್ಲ, ಕಟ್ ಮಾತ್ರ ಕೇಳಿಸ್ತಾ ಇದೆ. ಸೊ ಹಿಂಗಾಗಿ ಅವ್ರದ್ದು ಎಲ್ಲ ಗಲಾಟೆಗಳು ತುಂಬಾ ತುಂಟತನದವ್ರು. ಹೌದು. ಕಿಚ್ಚ ಸುದೀಪ್ ಆಯ್ತು, ಕಣ್ಣಲ್ಲೇ ಕಾಣುತ್ತೆ ತುಂಟತನ. ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು ನಿರ್ದೇಶಕರು ನಿಯಮಿತವಾಗಿ ನೆರೇಟಿವ್ ಮಾಡ್ತಾರೆ. The best favorite part of my day if I am relaxed. ನಿಮ್ಮ ಧ್ವನಿಯಲ್ಲಿ ಒಂದು ಹಾಡನ್ನು ನಾವು ಕೇಳ್ಬೋದಾ? ಕೇಳ್ಬೋದು, ಹೇಳಿ. ಬಟ್ ಹಾಡಲ್ಲ. ದುಡ್ಡು ಕೊಡಿ, so that I can make next movie. ಹೌದು, ದುಡ್ಡು ನಿಮಗೆ ಕೊಡಲ್ಲ ಸರ್, ಥಿಯೇಟರ್ ಅವ್ರು ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಕಂಪ್ಯೂಟರ್ಸ್ ಜೀವನ ಅಂದರೆ ನೀವು ಪ್ರೊಫೆಷ್ನಲ್ ಆಗಿ ಕಂಪ್ಯೂಟರ್ಸ್ ಜಾಯ್ನ್ ಆವಾಗ ಹೇಗಿತ್ತು ಸರ್? ಅಂದರೆ ನಿಮ್ಮ ಎನ್ವಿರಾನ್ಮೆಂಟ್ ಹೇಗಿತ್ತು? ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು ಅವಾಗ. ಐ ಆಮ್ ಟಾಕಿಂಗ್ ಅಬೌಟ್ 91-92. ದ ಬ್ಯಾಂಗ್ಳೂರು ವಾಸ್ ಜಸ್ಟ್ ಓಪನಿಂಗ್ ಅಪ್ ಟು ಕಂಪ್ಯೂಟರ್ಸ್ ಆ್ಯಂಡ್ ದ ಹೋಲ್ ಬ್ಯಾಂಗ್ಳೂರ್ ವಾಸ್ ಆಲ್ ಸೆಟ್ ಟು ಚೇಂಜ್ ಆ್ಯಂಡ್ ಇಟ್ ವಾಸ್ ರೆಡಿ ಟು ವೆಲ್ಕಮ್ ದ ನ್ಯೂ ಟೆಕ್ನಾಲಜಿ. So I think I was blessed to enter to that IT industry
during those days, and it was very exciting time. ನಾನು ಅದನ್ನು ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂಥರ ಸುವರ್ಣ ಯುಗ ಅದು. ಸುವರ್ಣ ಯುಗ, ಗೋಲ್ಡನ್ ಎರ. ಸೊ ಇಟ್ ವಾಸ್ ಓಪನಿಂಗ್ ಅಪ್, ಆ್ಯಂಡ್ the kind of people who were involved in making sure to provide automated solutions to the day-to-day activities. They were also they were looking at inventions. The idea of computer itself was exciting for lot many people because they wanted to contribute. Now I don't think it is there. The contribution is not there. They think that IT industry is a milking cow. So you get a job, you get well paid, and that is the kind of objective I can see. But earlier those days, it was not like that. It was something we were ready to contribute. We wanted to invent. We wanted to do certain things. But this is what I have noticed. I might be wrong. No. But today, the people who want to be associated with computers only because of the salary or the money. See, money is required for everyone. Everything, money is essential because you will have to survive. But your core objective, what I have seen is they are not enjoying being in front of computer and creating something new. That I have noticed. ಮನಸ್ಸಲ್ಲಿ ಒಂದು ಉತ್ಸಾಹ ಅಂತ ಇರುತ್ತೆ ಅಲ್ವಾ, ಏನು ಅನ್ನಿಸ್ತಾ ಇತ್ತು ಅವಾಗ ನಿಮಗೆ? ನಿಮ್ಮನ್ನ ನೀವು ನನಗೇನೋ ಸಾಧಿಸ್ತಾ ಇದ್ದೀನಿ ಅಂತ ಏನು ಅನ್ನಿಸ್ತಿರಲಿಲ್ಲ. ಓಕೆ ಓಕೆ. ಬಟ್ ನಾನು ಖುಷಿ ಪಡ್ತಿದ್ದೆ, ಓಕೆ, ಎಂಜಾಯ್ ಮಾಡ್ತಿದ್ದೆ, ಮಜಾ ಬರ್ತಿತ್ತು. ಸೊ ಈಗ ನನಗೆ ಇಫ್ ಯು ಆರ್ ಆಲ್ಸೋ ಫ್ರಮ್ the IT background. For example, that time there were only the PCs, independent the nodes. ಎಸ್. Correct. Watching this node talking to another node itself was exciting. Now it is any device can talk to any device, right? So we used to wonder. We were trying to understand how this node can talk to another node. That itself was very amazing for me. So when we used to ping the other computer and send a prompt or send a command to that itself used to be a great achievement for us. Connecting with the Unix system from the MS DOS, that itself was something which we used to enjoy. So the idea is we never declared ourselves that we have achieved something or we have done something. No, like I mean to say, ನಾನು ಏನು ಹೇಳ್ತೆ ಅಂತ ಹೇಳಿದ್ರೆ ಲೈಕ್ ಒಂದು ಪ್ರೌಡ್ ಮೂಮೆಂಟ್ ಅಂದ್ರೆ ಒಂಥರ ಪ್ರೌಡ್ ಅನ್ನೋಗಿಂತಲೂ ಸ್ಯಾಟಿಸ್ಫೈಡ್. ಒಂದು ಜಸ್ಟಿಫಿಕೇಶನ್ ನಿಮಗೆ, ಸಂತೃಪ್ತಿ. ನೀವು ಸಾಯಂಕಾಲ ಮನೆಗೆ ಹೋಗ್ಬೇಕಿದ್ರೆ ನೀವು ಏನೋ ಒಂದು ಮಾಡಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಒಂದು ಜವಾಬ್ದಾರಿಯುತ ವ್ಯಕ್ತಿ ಆಗ್ತೀರಾ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀರಾ, ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಾ. ಅಷ್ಟರೊಳಗಡೆ ನಿಮ್ಮ ಸಂಸಾರನೂ ಇದಾಗಿರ್ತದೆ, ಎಸ್ಟಾಬ್ಲಿಷ್ ಆಗಿರ್ತದೆ. ನೀವು ಬೆಳೆದು ಬಂದಿರೋವಂಥ ದಾರಿ ಅನ್ನೋದು ಒಂದು ಶಿಸ್ತಿನ ಒಂದು ದಾರಿ. ಅದ್ರ ಮುಖಾಂತರ ನೀವು ಒಂದು ಚಲನಚಿತ್ರಗಳನ್ನೆಲ್ಲ ಮಾಡ್ತಾ ಇರ್ತೀರ. ಈ ಸಮಯದಲ್ಲಿ ನೀವು ಯಾವುದಾದ್ರೂ ಒಂದು ಸನ್ನಿವೇಶ ನನಗೆ ತುಂಬ ಕಷ್ಟ ಅನ್ನಿಸ್ತು ಅಥವಾ ನನಗೆ ಏನೋ ಇದರಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದು ಒಂದು ಸನ್ನಿವೇಶ ಹೇಳ್ಬೋದು ನನಗೆ? ನನಗೆ ಕಷ್ಟ ಆಯಿತು ಅಂತ ಏನು ಅನಿಸಿಲ್ಲ. ಓಕೆ. ಯಾವುದು ಬಹುಶಃ ನಾನು ಇಟ್ಸ್ ಮೇ ಬಿ ಬಿಕಾಸ್ ಆಫ್ ಮೈ ಏಜ್, ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ಬಿಕಾಸ್ ಐ ನೋ ವಾಟ್ ಐ ಕ್ಯಾನ್ ಆ್ಯಂಟಿಸಿಪೇಟ್ in future, something like that. See, the struggle is someone who's not expecting something and then suddenly you hit the wall. That is when you say that you will define that as a struggle, challenging part. But for me, I know that I was not able to achieve something today, and I also will know that I can do that tomorrow. So that way, for me, I cannot recall anything which is like showstopper ಅಂತ ನನಗೆ ಯಾವುದು ಅನಿಸಿಲ್ಲ.
ಸರ್ ತುಂಬ ಅದ್ಭುತವಾಗಿ ಹೇಳಿದೆ. ಅಂದರೆ ನಿಮ್ಮ ಸಾರಾಂಶ ಅಂದರೆ ತುಂಬ ಅಂದರೆ ಸಿಂಪಲ್ ಆಗಿದೆ. ಯಾರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಅಥವಾ ಯಾರು ಅದರಲ್ಲಿ ಅನುಭವ ಇರಲ್ಲ ಅಥವಾ ಅದನ್ನು ಫೇಲ್ ಆದಮೇಲೆ ಅದನ್ನು ಮತ್ತೆ ಏನೋ ಹೋಗ್ಬಿಟ್ಟು ಅದರ ಏನಂತ ಹೇಳಿದ್ರೆ ಹೋಮ್ವರ್ಕ್ ಮಾಡಲ್ಲ ಅಂಥವ್ರಿಗೆ ಅದು ಚಾಲೆಂಜಿಂಗ್ ಅನಿಸುತ್ತೆ ಅಥವಾ ಅದೊಂದು ಇದಾಗುತ್ತೆ. there are few qualities which I think I have. That's a reason ನೀವು ಅಂದ್ಕೊಂಡಿರೋದನ್ನ ನಾನು ಹೇಳೋದು. ನನಗೆ ಮೊದಲೇದು ಐ ವಿಲ್ ನಾಟ್ accept defeat or I will not accept failure. ಬಿಕಾಸ್ ಆ್ಯಸ್ ಲಾಂಗ್ ಈಗ ನೀವು ಒಂದು ಮಾತಿದೆ, ಮನ್ಕೆ ಹಾರ ನೀವು ಮನಸ್ಸಿಂದ ನಾನು ಸೋತೆ ಅಂತ ಅಂದಾಗ ಮಾತ್ರ ಸೋಲು. ಹೌದು ಅಲ್ವಾ? ಮನ್ಕೆ ಜೀತೆ ಮನ್ಕೆ ಹಾರೆ ಹಾರೆ. ಸೊ ನೀವು ಅದು ಅದ್ಭುತ ಸ್ವಾಭಾವಿಕ. ಹೌದು ಹೌದು. ಸೊ ನೀವು ಅದು ನಾ ಸೋತೆ ಇಲ್ಲ ಅಂತ ನನಗೆ ಒಪ್ಕೊಳ್ಳಿಕ್ಕೆ ನಾನು ಮರುದಿವ್ಸ ಅದಲ್ಲ, ನೆಕ್ಸ್ಟ್ ಡೇ ಅದಲ್ಲ. ದಟ್ ಈಸ್ ಫಸ್ಟ್ ಥಿಂಗ್. Second thing, if you want to achieve something, nothing else matters. That's super. Nothing else matters. Good line. See, if you say that I'm struggling to write a story, then you have a problem. You're not struggling because that is what you want to do, right? Well, then why do you say that you are struggling? ಹೌದು. That is exactly what you want to do, right? ಹೌದು, ನನಗೆ 1000 ಇದು ಬರುತ್ತೆ, ಹರ್ಡಲ್ಸ್ ಬರುತ್ತೆ. ನಾನು ಮನೆಯಿಂದ ಹೊರಡಬೇಕು, ಸ್ಕೂಟ್ರ್ ಹತ್ತಬೇಕು, ಕಾರ್ ಹತ್ತಬೇಕು, ರೈಟ್ ಅಂತ ಹೋಗ್ಬೇಕು. ಆಲ್ ದೀಸ್ ಆರ್ ಯುವರ್ ಪಾರ್ಟ್ ಆಫ್ ಯುವರ್ ಡೆಸ್ಟಿನಿ ಆರ್ ಗುರಿ. ಹೌದು, ನೀವು ಅಲ್ಲಿಗೆ ಹೋಗ್ಬೇಕಂತೀರಿ, ಬಟ್ ನನಗೆ ಅಯ್ಯೋ ಅಲ್ಲಿ ಲೆಫ್ಟ್ ತಗೋಬೇಕು ಅಂದ್ರೆ ಕರೆಕ್ಟ್. ಸೊ ದಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಒಂದು ಒಳ್ಳೆ 2 ಸಾಲುಗಳನ್ನು ಹೇಳಿದ್ರಿ ಸರ್. ಅಂದರೆ ನಾವು ಮನಸ್ಸಿಂದ ಯಾವಾಗ ಸೋಲನ್ನು ಒಪ್ಕೊಳ್ತೀರಿ ಅದು ಸೋಲು. ನಾವು ಯಾವಾಗ್ಲೂ ಅಂದರೆ ಏನೋ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅದು ಅದರಲ್ಲಿರುವ ಒಂದು ಭಾಗ ಹೌದು ಅಂತ ತಿಳ್ಕೊಂಡ್ರೆ ಯಾವುದೂ ನಿಮಗೆ ಚಾಲೆಂಜಿಂಗ್ ಅನ್ಸಲ್ಲ, ಸ್ಟ್ರಗಲ್ ಅನ್ಸಲ್ಲ. ಖಂಡಿತವಾಗ್ಲೂ ಸರ್. ಸರ್ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಅಫಿಷಿಯಲ್ ಆಗಿ 1-2 ಕ್ವಶನ್ ಕೇಳ್ತೇನೆ ಸರ್. ಇಷ್ಟೊತ್ತು ಅನ್ಅಫಿಷಿಯಲ್ ಇತ್ತ? ಇದು ಬರೀ ಪರ್ಸ್ನಲ್ ಮಾತ್ರ ಸರ್. ಸರಿ. ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ಈ ಚಲನಚಿತ್ರ ಇದರಲ್ಲಿ ನೀವು ಯಾಕಂದರೆ ನಿಮ್ಮ ಮನಸ್ಸಿಗೆ ಬರೋವಂಥ ಒಂದು ಯಾವುದಾದ್ರೂ ಒಂದು ಚೇಂಜ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಥವಾ ಒಂದು ಇದಾಗುತ್ತೆ ಅಂದರೆ ಏನು ಹೇಳ್ಬೋದು ಸರ್? ಹಾಗೆ ಸುಮ್ಮನೆ ಒಂದು ನಾನು ಮಾಡಿದ್ದೆ 4 ಬಿಟ್ಟು ಇನ್ನೊಂದು 5ನೇ ಸಿನಿಮಾ ಮಾಡ್ತಾಯಿದ್ದೀನಿ. ಇಂಡಸ್ಟ್ರಿ ಚೇಂಜ್ ಮಾಡಲಿಕ್ಕೆ ಒಂದು ಏನು ಸಲಹೆ ಕೊಡುವಂಥ ಇದು ನಂದಲ್ಲ. ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಸರ್ವೈವ್ ಫಸ್ಟ್. ಸೊ ವಾಟ್ ಎವರ್ ಥಾಟ್ಸ್ ಆರ್ ದೇರ್ ವಿತ್ ಮೀ ಆರ್ ಓನ್ಲಿ ಅಬೌಟ್ ಮೀ ಸರ್ವೈವಿಂಗ್ ಇನ್ ದಿಸ್ ಇಂಡಸ್ಟ್ರಿ. ಸೊ ಮೈ ಸರ್ವೈವಲ್ ಇನ್ಸ್ಟಿಂಕ್ಟ್ ಕುಡ್ ಬಿ ದ ಇಂಡಸ್ಟ್ರಿಯಲ್ ಇನ್ಸ್ಟಿಂಕ್ಟ್. ಕರೆಕ್ಟ್? ಸೊ ಈಗ ನಾನೊಬ್ಬ ಆ್ಯಸ್ ಅ ಮೇಕರ್ ವಾಟ್ ಐ ಥಿಂಕ್ ಕುಡ್ ಬಿ ದ ಲೆಸನ್ ಫಾರ್ ಅದರ್ ಪರ್ಸನ್. Correct? So what I have noticed, what I want to survive are few things. The first thing is picking up the right story. That's true. So in my opinion, there is nothing called right story. Okay, so you will never know. Sir, ಅಲ್ಲೆಲ್ಲೋ ಕಾಮಿಡಿ ವರ್ಕ್ ಆಗುತ್ತೆ, ಇಲ್ಲೆಲ್ಲೋ ಸಸ್ಪೆನ್ಸ್ ವರ್ಕ್ ಆಗುತ್ತೆ ಅಲ್ಲಿ. So the decision what I have arrived is I would like to make a movie if I like the story myself as a maker. ನನಗೆ ಇಷ್ಟವಾಗಿರುವಂಥ ಕಥೆಗಳನ್ನು ನಾನು ಮಾಡಬೇಕು. ಅಲ್ಲಿ ಯಾವುದೋ ಒಂದು ವರ್ಕ್ ಆಯಿತು ಅಂತ, ಅಲ್ಲಿ ಯಾವುದೋ ಒಂದು ಪ್ರೇಕ್ಷಕ ಇಷ್ಟಪಟ್ಟ ಅಂತ ಅನ್ನೋ ಕಥೆಯನ್ನು ನಾನು ಹುಡ್ಕೊಂಡು ಹೋದರೆ ಅದರ ಕಥೆ ನಂದಲ್ಲ, ಇನ್ನೊಬ್ಬರದೇ ಅದು. ಸೊ ಹಂಗಾಗಿ ನನ್ನ ಮೊದಲೇ ಇದು ಏನು ಅಂದರೆ, ನನಗೆ ಇಷ್ಟವಾಗಿರುವಂಥ ಕಥೆ, ನಾನು ಯಾವುದನ್ನು ಸಂತೋಷವಾಗಿ ಅದನ್ನು ನಾನು ಇದು ಮಸ್ತದ ಅಂತ ಅಂತೀನಿ, ಆ ಕಥೆನೇ ನಾನು ಮಾಡ್ತೀನಿ. ಇದು ಮೊದಲನೇದು. ಎರಡನೇದ್ದು, ಸಾಧ್ಯ ಆದಷ್ಟು ಈ ವೆಚ್ಚಗಳನ್ನು, ಅನವಶ್ಯಕ ಖರ್ಚು ವೆಚ್ಚಗಳನ್ನು ಕಮ್ಮಿ ಮಾಡುವುದು. ಸೊ ಅದನ್ನು ಯಾರೇ ಆಗಲಿ ಮಾಡಬೇಕು ಸಿನಿಮಾದವರು. ನಾನು ಅದನ್ನು ಆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೊಂದು 3ನೇದ್ದು, ನಾನು
ಮಾನಸಿಕವಾಗಿ ನಾನು ಸಿದ್ಧ ಆಗಬೇಕು. ನನ್ನ ಕಾಂಪಿಟೇಟರು ಶುಕ್ರವಾರದ ದಿವಸ ಜೇಮ್ಸ್ ಕ್ಯಾಮರೂನು ಆಗಿರ್ಬೋದು, ಮಾರ್ಟಿನ್ ಸ್ಕಾರ್ಸೆಸಿನೂ ಆಗಿರ್ಬೋದು, ಶಾರುಖ್ ಖಾನು ಆಗಿರ್ಬೋದು, ಅಥವಾ ನನ್ನ ಇಂಡಸ್ಟ್ರಿಯಿಂದ ಇನ್ನೊಬ್ಬ ಮೇಕರು ಆಗಿರ್ಬೋದು. ಸೊ ಐ ಶುಡ್ ಬಿ ಪ್ರಿಪೇರ್ಡ್ ಹೌದು ಟು ಕಾಂಪಿಟ್ ವಿತ್ ದೋಸ್ ಗೈಸ್. ಸೊ ಐ ಕ್ಯಾನಾಟ್ ಕ್ರಿಬ್. ಸರ್ ಬೇರೆ ಇಂಡಸ್ಟ್ರಿಯವ್ರು ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿಬಿಡ್ತಾರೆ. ನೋ, ದಟ್ ಈಸ್ ಹೌ ದ ಹೋಲ್. ವೈ ಓನ್ಲಿ ಕನ್ನಡ ಮೂವಿ ಇಂಡಸ್ಟ್ರಿ? Why are we looking at this? See, the guy who makes say for example a manufacturer's refrigerator, correct? So he is providing a solution. So he has to compete with the biggest ಬೇರೆ ಕಾಂಪಿಟೇಟರ್ ಜೊತೆ ಮಾಡಲೇಬೇಕು. Only then you will survive. ನೆಕ್ಸ್ಟ್ You take a kitchen mixer grinder. You will have to compete with extraordinary German technology. ಹೌದು Alva, then why are you not taking care of that guy? Why are we talking only about the government is giving? ನಮ್ಮ ಇಂಡಸ್ಟ್ರಿ ಕೊಟ್ಟಷ್ಟು ಸವಲತ್ತು ಸರ್ಕಾರ ಕೊಟ್ಟಷ್ಟು ಸವಲತ್ತು ಬೇರೆ ಯಾರಿಗೂ ಕೊಟ್ಟಿಲ್ಲ. ಹೌದಾ? ಹೌದು, ಭಾಳಷ್ಟು ಸಹಕಾರ ಕೊಡ್ತಾರೆ, ಭಾಳಷ್ಟು ಸವಲತ್ತು ಕೊಟ್ಟಿದ್ದಾರೆ. ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗ್ಬೋದು, ಬೇರೆ ಇಂಡಸ್ಟ್ರೀಸ್ ಆಗ್ಬೋದು, ಅಲ್ಲಿ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಐ ಆಮ್ ನಾಟ್ ದೇರ್ ಬಿಕಾಸ್ IT ಹ್ಯಾಸ್ ಗಾಟ್ ಮೇಜರ್ ಶೇರ್. ಎವ್ರಿಥಿಂಗ್ ನೀವು ಇಫ್ ಯು ಲುಕ್ ಎಟ್ ಟ್ಯಾಕ್ಸ್, ಇದು ಸಬ್ಸಿಡಿ, ದ ಲ್ಯಾಂಡ್, ಇದ್ರದ್ದು ಬೇಕಾಷ್ಟು ಕೊಟ್ಟಾರ. ನಾವು ಅದ್ರ ಬಗ್ಗೆನೂ ಯೋಚನೆ ಮಾಡಿ. ವಿ ಆರ್ ಸ್ಟೋರಿ ಟೆಲ್ಲರ್ಸ್. ವೈ ಡು ವಿ ನೀಡ್ ಸೋ ಮಚ್ ಆಫ್ ಅಟೆನ್ಷನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್. ಐ ಮೈಟ್ ಬಿ ರಾಂಗ್, ಬಟ್ ದಿಸ್ ಇಸ್ ಮೈ ಒಪಿನಿಯನ್. We get unnecessary attentions. ಅದ್ಭುತವಾಗಿ ಒಂದು 3 ವಾಕ್ಯಗಳಲ್ಲಿ ಹೇಳಿದ್ರಿ. ಜೀವನದಲ್ಲಿ ಅಂದರೆ ಲೈಕ್ ನೀವೇನೇ ಒಂದು ವಿಷಯನ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಗಮನ ನಿಮ್ಮದಲ್ಲಿರಬೇಕು. ಮತ್ತು ನಿಮಗೆ ಯಾರೇ ಒಬ್ಬರು ಕಾಂಪಿಟೇಟರ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ನಿಮ್ಮದ್ರಲ್ಲಿ ಏನು ಗುಣಗಳಿದೆ ಅದನ್ನು ನೀವು ವೃದ್ಧಿಪಡಿಸ್ಕೋಬೇಕು. ಹೌದು, ಅದನ್ನು ಹೇಳಿದ್ರಿ. ಮತ್ತು ಅದರಲ್ಲೇ ಚಲನಚಿತ್ರಕ್ಕೆ ನಿಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಹೌದು, ನನಗೆ ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಎನ್ಕರೇಜ್ಮೆಂಟ್. ಸಿ, nobody noticed me when I was working with IT. Correct? So people started noticing me because I am making a movies. My father, Dr. B.R. Nadgod, did great things as a doctor. Nobody knows much. No, nobody knows. ಸತ್ಯ. Right? And this is the industry which gives love, attention, and the kind of respect to what you. So you should be grateful because you are in this industry, and I am grateful. Alla, iga I because this has been like a topic of discussion for ages. ಹೌದು. How any creative field can influence the regular audience or the viewers or the spectators. This is the discussion is like a age-old discussion. But I have a different, I mean not different actually, I have another perspective for such kind of ಇದು. ಈಗ ನಾವು ನಮ್ಮ ಕಲೆಯಿಂದ, ನಮ್ಮ ಕಲಾಕೃತಿಯಿಂದ ನಾವು ಹೇಗೆ ಇನ್ನೊಬ್ಬರು ಅದರಿಂದ ಪ್ರಭಾವಿತರಾಗ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾನು ಒಬ್ಬ ಪ್ರೇಕ್ಷಕನೂ ಹೌದಲ್ವಾ? ಹೌದು. ಸರಿ, ನನಗೆ ನಾನು ಒಬ್ಬ ಪ್ರೇಕ್ಷಕನಾಗಿ ನನಗೆ ಬೇಕಾಗಿದ್ದನ್ನೇ ನಾನು ಆರಿಸ್ಕೋತೀನಿ. ಆಮೇಲೆ ನಾನು ಅದರಿಂದ ಪ್ರಭಾವಿತನಾಗಿದ್ದೀನಿ ಅಂತ ಹೇಳ್ತೀನಿ. ಹೌದು. ಈಗ ನೀವು ನಿಮ್ಮ ಸಿನಿಮಾಗಳಲ್ಲಿ 10 ಸಿನಿಮಾಗಳು ಓಡ್ತಾ ಇವೆ ಅಂದ್ಕೊಳ್ರಿ. ಅದು ಒಂದು ಮಚ್ಚ ಹಿಡ್ಕೊಂಡಿರೋ ಒಬ್ಬ ಯುವಕ ಓಡಿಸ್ಕೊಂಡು ಬರೋ ಅಂಥ ಒಂದು ಪೋಸ್ಟರ್ ಇರ್ಬೋದು, ಒಂದು ಗುಲಾಬಿ ಹೂವು ಹಿಡ್ಕೊಂಡು ಹುಡುಗಿ ಮುಂದೆ ನಿಂತಿರುವಂಥ ಒಂದು ಪೋಸ್ಟರ್ ಇರ್ಬೋದು. ನಿಮ್ಗೆ ಗೊತ್ತಾಗುತ್ತಲ್ವಾ? ಹೌದು ಹೌದು ಹೌದು. ಸೊ ಬಟ್ ಇಫ್ ಯು ಸ್ಟಿಲ್ ಪ್ರಿಫರ್ ಟು ವಾಚ್ ದ ಮೂವಿ ದ ಗೈ ಹೋಲ್ಡಿಂಗ್ ಅ ನೈಫ್ ಇನ್ ಹಿಸ್ ಹ್ಯಾಂಡ್, it means you are already influenced to watch this. Correct? It is your choice to watch that. So it is not going to influence you. Correct. You have chosen to get influenced. ಅಂದ್ರೆ ನಮ್ಮ ಮನೋಭಾವ ಹೇಗಿರುತ್ತದೆ, ಹಂಗೆ ನೀವು ನಮ್ಮ ಸಂಸ್ಕೃತಿ ಹೇಗಿರ್ತದೆ ಅದರ ಮೇಲೆ ನಾವು ಇದಾಗ್ತದೆ, ಆಧಾರವಾಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಮೂಲ ಒಂದು ಪ್ರಕೃತಿ ಇರುತ್ತೆ. ಆ ಪ್ರಕೃತಿ ನಿಮ್ಮಲ್ಲಿ ಮೃಗೀಯ ಭಾವನೆಯನ್ನು ನೀವು ಉತ್ತೇಜನಗೊಳಿಸ್ಬೇಕು, ಉದ್ದೀಪನಗೊಳಿಸ್ಬೇಕು ಅಂದರೆ ನೀವು ಈ ಥರದ ಸಿನಿಮಾ ನೋಡ್ತೀರಿ. ನಿಮ್ಮಲ್ಲಿ ಒಂದು ಭಾವುಕತೆ ಇತ್ತು ಅಂದರೆ ಈ ಥರದ ಸಿನಿಮಾ ನೋಡ್ತೀರಿ.
ಸೊ ಹಾಗಾಗಿ ನಾನು ಐ ವುಡ್ ನಾಟ್ ಸೇ ಮೇಕರ್ಸ್ ವಿಲ್ ಲುಕ್ ಫಾರ್ ಸಚ್ ಕೈಂಡ್ ಆಫ್ ಟ್ರೆಂಡ್. ಓಕೆ, ದಿಸ್ ಟ್ರೆಂಡ್ ಈಸ್ ಕ್ಯಾಚಿಂಗ್ ಅಪ್ ಬಿಕಾಸ್ ಪೀಪಲ್ ಆರ್ ಟ್ರೈಂಗ್ ಟು ವಾಚ್ ದಿಸ್ ಕೈಂಡ್ ಆಫ್ ಮೂವೀಸ್, ಸೊ ಐ ವಿಲ್ cater to this kind of movies. So obviously they will produce those kind of movies. So it is the audience which is driving. ಸೊ ಕೊನೆಯದಾಗಿ ನೀವು ಹೇಳೋ ಪ್ರಕಾರ ಅಂತ ಹೇಳಿದ್ರೆ ನಿರ್ಮಾಪಕರು ಅಥವಾ ನಿರ್ದೇಶಕರದ್ದು ಅವರು ಏನಂತ ಹೇಳ್ತಾರೆ, ಅವರ ಒಂದು ಏನಂತ ಹೇಳ್ತಾರೆ ಆ್ಯಂಗಲಲ್ಲಿ ಅವರು ಮೂವಿಯನ್ನು ಮಾಡ್ತಾರೆ. ಪ್ರೇಕ್ಷಕರು ಏನಿರ್ತಾರೆ ಅದು ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ. ಹೌದು, ಆಡಿಯನ್ಸ್ ಕ್ಯಾನ್ ರಿಜೆಕ್ಟ್ ಇಟ್ ಅಲ್ಲ. ನೋಬಡಿ ಇಸ್ ಗೋಯಿಂಗ್ ಟು ಫೋರ್ಸ್ ಯು ಟು ನೋಡ್ಲೇಬೇಕು, ನೋಡದೇ ಇದ್ರೆ ನಡೆಯೋದೇ ಇಲ್ಲ ಅಂತ ಅನ್ನೋ ಥರ ಏನಿಲ್ಲ. ಖಂಡಿತವಾಗ್ಲಿಲ್ಲ. ಸೊ ನೀವು ನೋಡ್ತೀರಿ, ನೀವು ಅದೇ ಥರ ಸಿನಿಮಾ ಬರುತ್ತೆ ಅಂತ ಹೇಳ್ತೀರಿ. ಸೊ ಇಟ್ ಈಸ್ ಆಡಿಯನ್ಸ್ ಹೂ ಆರ್ ಡ್ರೈವಿಂಗ್ ದಿಸ್ ಇಂಡಸ್ಟ್ರಿ. ಯು ಅಪ್ರಿಷಿಯೇಟ್ ಗುಡ್ ಮೂವೀಸ್, ದ ಮೋರ್ ಗುಡ್ ಮೂವೀಸ್ ವಿಲ್ ಕಮ್ ಇನ್ ಯುವರ್ ವೇ. ಸರ್, ನೀವು ಒಂದು ಪಾತ್ರ ಅಂದರೆ ಒಂದು ಕಥೆನ ಬರೀಬೇಕಾದ್ರೆ ನಿಮ್ಮ ಮನಸ್ಸಿಗೆ ಬರುವಂಥದ್ದೇನು ಮೊದಲಿಗೆ? ಏನೋ ಸಂದೇಶ ಬರುತ್ತಾ ಅಥವಾ ಏನಾದರೂ ನಿಮ್ಗೆ ಹೇಗೆ ಅದು ಹೇಗೆ ನಿಮ್ಗೆ ಪ್ರಾಸೆಸ್ ಆಫ್ ಸ್ಟೋರಿ ರೈಟಿಂಗ್? ಅದು ಇಟ್ ಕುಡ್ ಬಿ ಎನಿಥಿಂಗ್. ನಾನು ಸುಮಾರು ಈ ಹೋದ ವರ್ಷದಲ್ಲೇ 5-6 ಸ್ಕ್ರಿಪ್ಟ್ ಬರೆದೆ, ಸ್ಟೋರಿ ಬರೆದೆ. ಪ್ರತಿ ಕಥೆಗೂ ಒಂದು ಹಿನ್ನೆಲೆ ಇದೆ. ಹೀಗಾಗಿ ಇದೇ ಟ್ರಿಗರಿಂಗ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ. ಓಕೆ, at any point of time it will get it gets triggered and then it stays with you for some time. ಅದು ಹೋಗ್ಬಿಟ್ರೆ ನೀವು ಕತೆ ಬರೆಯಲ್ಲ. ಬಟ್ ಇಫ್ ಇಟ್ ಸ್ಟೇಸ್ longer period and if you see that you can have a good story to narrate, then you will take it up. For example, I wrote a story about 14 years girl in just 2 days, because that news which I read on in a newspaper caught up my attention, and it made me to rethink about that girl. ಅದನ್ನು ನನಗೆ 2 ದಿವಸ ಅದು ನನ್ನ ಹತ್ರ ಉಳಿತು ಆ ಪಾತ್ರ. ಅದನ್ನು ನಾನು ವಾಪಸ್ ಬಂದು ಬರೆಯೋಕ್ಕೆ ಶುರು ಮಾಡಿದೆ. 3 ದಿವಸದಲ್ಲಿ ನಾನು ಅದನ್ನು ಪೂರ್ತಿ ಕಥೆಯನ್ನು ಬರೆದು ಅದಕ್ಕೆ ಒಂದು ಹಂತಕ್ಕೆ ತೊಗೊಂಡು ಹೋಗಿ ಅದರಲ್ಲಿ ಬೇಕಾದಷ್ಟು ವಿಷಯಗಳನ್ನು ಸೇರಿಸಿ, ಕೆಲವೊಂದು ಸರ್ತಿ ಒಂದಿಷ್ಟು ಕಾಲ್ಪನಿಕ ವಿಷಯಗಳನ್ನು ಸೇರಿಸ್ಬೇಕಾಗುತ್ತೆ. ಅದನ್ನೆಲ್ಲ ಮಾಡಿ ನಾನು ಒಂದು ಸ್ಟೋರಿ ಸ್ಕ್ರಿಪ್ಟು ಬರೆದು ಎತ್ತಿಟ್ಟೆ. ವೆದರ್ ಐ ಆಮ್ ಗೋಯಿಂಗ್ ಟು ಮೇಕ್ ದಟ್ ಮೂವಿ, ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಹೌದು. ಬಟ್ ಇಟ್ ಮೇಡ್ ಮಿ ಟು ರೈಟ್, ದಟ್ ಈಸ್ ದ ಸ್ಟೋರಿ. ಸೊ ಅಂದರೆ ಒಂದು ಪ್ರಖ್ಯಾತವಾಗಿ ಇದೇ ಉದ್ದೇಶಕ್ಕೆ ಕತೆ ಹುಟ್ಟುತ್ತೆ ಅಂತ ಏನಿಲ್ಲ. ಇಲ್ಲ, ಯಾವುದಾದ್ರೂ ಸಂದರ್ಭದಲ್ಲಿ ಯಾರೋ ಅಂದದ ಮಾತಿರ್ಬೋದು, ಅಥವಾ ನಿಮಗೆ ಸಣ್ಣವರಾಗಿದ್ದಾಗ ಕೇಳಿರುವಂಥ ಕತೆ ಆಗಿರ್ಬೋದು, ಅಥವಾ ನಾನು ಮಾತಾಡ್ಕೋತ ಕೂತಾಗ ನೀವು ಕೂತಿರೋ ಶೈಲಿ ಆಗಿರ್ಬೋದು. ಎನಿಥಿಂಗ್ ಕ್ಯಾನ್ ಇನ್ಫ್ಲೂಯೆನ್ಸ್ ಟು ಎನಿ. ನಿಮಗೆ ಹೇಳಬೇಕು ಅಂದರೆ ಐ ವಿಲ್ ಗೋ ಬ್ಯಾಕ್ ಟು ಬೇಂದ್ರೆ ಕವಿತೆ. ಒಂದು ಅವ್ರದ್ದು ಪ್ರಸಿದ್ಧ ಕವಿತೆ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ ಅಂತ ಒಂದು ಹಾಡಿದೆ. ಸೊ ಅದು ಬರೆದಿದ್ದು ಅವರು ಒಂದು ಯಾವುದೋ ಸನ್ನಿವೇಶದಲ್ಲಿ ಒಂದು ದುಂಬಿ ಹಾರಿ ಹೋಗುವಾಗ ಅನ್ನೋ ಶಬ್ದಕ್ಕೆ ಅವ್ರು ಬರೆದಿದ್ದು. ಅದು ಭಾಳ ದೊಡ್ಡ ಪ್ರಸಿದ್ಧ ಕವನ ಅವರು. ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ. ಗಂಗಾವತರಣ ಬರೆದದ್ದು ಅವರು ನೀರು ಈ ಪನ್ನೊಳಗೆ ಅಂತಾರೆ ಗೊತ್ತಾ, ನೀರು ಮೇಲ್ಗಡೆ ಸಜ್ಜಾಯಿಂದ ನೀರು ಬೀಳುತ್ತೆ. ಮೊದಲು ಹಳೆ ಕಾಲದ ಇದರಲ್ಲಿ ಮನೆಗಳಲ್ಲಿ ಇಳಿಜಾರು ಇರ್ತಿತ್ತು. ಬಿದ್ದ ನೀರು ಬಂದು ಒಂದು ಕಡೆ ಶೇಖರಣೆಯಾಗಿ ಅಲ್ಲಿಂದ ಒಂದು ಇದರಲ್ಲಿ ಹೋಗ್ತಿತ್ತು ನೀರು. ಅದು ಮೇಲಿಂದ ಕೆಳಗಡೆ ಬೀಳೋದನ್ನ ನೋಡಿ ಗಂಗಾವತರಣ ಬರೆದ್ರು. ಹೌದು, ಗಂಗಾವತರಣ ಕವಿತೆ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಇದೆ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದಿಗಂತದಲ್ಲಿ ಹಣಿಸಿ ಬಾ, ದೇವತೆಗಳನ್ನು ತಣಿಸಿ ಬಾ. ಈ ಥರ ಎಲ್ಲ ಇದೆ. ಅದು ಇಳಿದು ಬಾ ತಾಯಿ ಇಳಿದು ಬಾ ಅಂತ ಅವರು ಅದು ಬರ್ಕೊಂಡೇ ಹೋದರು. ಅದು ಅದ್ಭುತ ಕವಿತೆ ಗಂಗಾವತರಣ. ಆ ಕವಿತೆ ಅವರು ಹುಟ್ಟಿದ್ದ ಇದರಲ್ಲಿ ನೀರು ಎಲ್ಲಿ ಗಂಗೆ ಶಿವನ ಅಡಿಯಿಂದ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದಿಗಂತದಲ್ಲಿ ಹಣಿಸಿ ಬಾ. ಅದು ಹೇಳುವಾಗ ಅದು ನಿಮಗೆ
ಎಂಥ ಅದ್ಭುತ ನಿಮಗೆ ಇದನ್ನು ಕಟ್ಟಿಕೊಡ್ತಾರೆ, ಲೋಕ ಕಟ್ಟಿಕೊಡ್ತಾರೆ ಅಂದರೆ ಅದು ಶುರುವಾಗಿದ್ದು ಒಂದು ಇಂಥ ಇದರಲ್ಲಿ ದುಂಬಿ ಹಾರಿ ಹೋಗೋದ್ರಲ್ಲಿ. ಅದ್ಭುತ. ಸೊ ನಿಮಗೆ ಒಂದು ಕಲೆ ಎಲ್ಲಿ ಹುಟ್ಟುತ್ತೆ ಅನ್ನೋದು ಕಷ್ಟ ಹೇಳಿ, ಹೇಳೋಕ್ಕಾಗಲ್ಲ. ಸೊ ಎಲ್ಲಿ ಬೇಕಾದರೂ ಟ್ರಿಗರ್ ಆಗ್ಬೋದು, ಎಲ್ಲಿಂದ ಬೇಕಾದ್ರೆ. ಆ ಮೂಲ ಪ್ರವೃತ್ತಿ ಇದೆಯಲ್ಲ, ನಿಮಗೆ ಕತೆ ಹುಡ್ಕೋ ಪ್ರವೃತ್ತಿ ಇದೆಯಲ್ಲ. ಅದು ಸೈನ್ಫೀಲ್ಡ್ ಅಂತ ಒಬ್ಬರು ಕಾಮಿಡಿಯನ್ ಇದ್ದಾರೆ, ಜೆರಿ ಸೈನ್ಫೀಲ್ಡ್, ಗೊತ್ತಾ? ಇಲ್ಲ, ಜೆರಿ ಸೈನ್ಫೀಲ್ಡ್ ಅಂತ ಒಬ್ಬರು. ಅವರು ನೀವು ಈಗ ಒಂದು ನೀರಿನ ಬಾಟ್ಲ್ ಇಟ್ರಿ, ಆ ನೀರಿನ ಬಾಟ್ಲ್ ಇಡೋವಾಗಲೇ ಅವ್ರಿಗೊಂದೇನೋ ಕಾಮಿಡಿ ಹೊಳೆಯುತ್ತೆ. ಅವರು ಯಾಕೆ ನೀನು ಎವ್ರಿಥಿಂಗ್ ಈಸ್ ಕಾಮಿಕಲ್ ಟಚ್ ಟು ಯುವರ್ ಇದು, ಬಿಕಾಸ್ ಐ ಲುಕ್ ಫಾರ್ ದಟ್ ಕಂಟೆಂಟ್ ಅಂತ ಹೇಳ್ತಾರೆ. ಓಕೆ, ಇನ್ ಎವ್ರಿ ಆಸ್ಪೆಕ್ಟ್ ಐ ಲುಕ್ ಫಾರ್ ಸರ್ಟನ್. ಸೊ ಅವರು ಎದುರುಗಡೆ ಇದ್ದವರು ಕೇಳಿದ್ರು, ಹಂಗಂದ್ರೆ ನಿನಗೆ ಸಮಾಧಾನನೇ ಇರಲ್ವಾ, ಖುಷಿನೇ ಇರಲ್ವಾ ಅಂತ ಕೇಳಿ. ನನಗೆ ದ್ಯಾಟ್ ಈಸ್ ಓಕೆ ವಿತ್ ಮೀ ಅಂತ. ದ್ಯಾಟ್ಸ್ ಓಕೆ ವಿತ್ ಮೀ. ನನಗೆ ಖುಷಿ ಇರೋದು ಬೇಕಿಲ್ಲ, ನನಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಬೇಕು ಅಂತ. ಸೊ ಹಾಗಾಗಿ ಒಂದು ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ ಸರ್. ಸರ್, ಸಮಾಜಮುಖಿ ಚಿತ್ರಗಳನ್ನು ಮಾಡಬೇಕಾದ್ರೆ ನಿಮಗೆ ಎದುರಾಗುವಂಥ ಸವಾಲುಗಳು ಮತ್ತು ಅದನ್ನು ನೀವು ಹೇಗೆ ನಿಭಾಯಿಸ್ತೀರ? ಅಲ್ಲ, ಸಿನಿಮಾ ಮಾಡೋ ಅದೇ ನಾನು ಆವಾಗಲೇ ಹೇಳ್ದಂಗೆ ಯಾವುದು ಸವಾಲು ಅಂತ ನಾವು ತೊಗೊಳ್ದೇ ನಮ್ಮ ಕೆಲಸ ನಾವು ಮಾಡ್ಕೋತ ಹೋಗೋದು ನನ್ನ ಸ್ವಭಾವ. ಬಾಕಿಯವ್ರದ್ದು ಗೊತ್ತಿಲ್ಲ ನನಗೆ. ನನ್ನ ಸ್ವಭಾವ, ಈಗ ನಾನು ಬೆಳಗ್ಗೆ ಎದ್ದೆ, we decided to make this podcast for certain set of audience. So my focus is only on this. And then how do I make it happen? Correct? So that is what I keep thinking about it. When I pick up a story, I don't think about anything else because I love that subject. I want to make it work. So how do I make it work is my thought, rather than whether it helps to society, whether it helps to someone else, or whether I'll be making money out of this. I may not be able to think. Correct. I'll first my stop is to make a movie. Once I make the movie, then I will go with how do I sell this. This might be a wrong way of doing it, or this might be not so correct ಮೆಥಡ್, ಬಟ್ ದಿಸ್ ಇಸ್ ವಾಟ್ ಐ ಡು. ನನಗೆ ಇಷ್ಟ ಆದಮೇಲೆ ಅದನ್ನು ನಾನು ಹೇಗೆ ಕಾರ್ಯರೂಪಕ್ಕೆ ತರಬೇಕು. ನನಗೆ ಬಹುಶಃ ಭಾಳಷ್ಟು ಜನ ನನಗೆ ಹೇಳ್ತಾರೆ, ಈ ಥರ ಸ್ಟಾರು, ಈ ಥರದ್ದು ಇದನ್ನು ಹಾಕ್ಕೊಂಡು ಮಾಡಿ ಆ ಥರದ್ದು ಹೇಳ್ತಿರ್ತಾರೆ. ಬಟ್ ದೇ ಆರ್ ರೈಟ್ ಇನ್ ದರ್ ವೇ, ಬಿಕಾಸ್ ದಿಸ್ ಈಸ್ ಆಲ್ಸೋ, ಇಟ್ ಡಿಮ್ಯಾಂಡ್ಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್, ಮನಿ, ಎವ್ರಿಥಿಂಗ್ ಈಸ್ ಇನ್ವಾಲ್ವ್ಡ್ ಇನ್ ದಿಸ್. ಸೊ ಐ ಹ್ಯಾವ್ ಟು ಬಿ looking at that aspect as well. But as of now, I still haven't got that eye. My focus is only on, do I like this movie? Do I like this story? Can I make it work? It means, can I complete that project? So ನಿಮ್ಮ ಗುಣ ಒಂದು ಯೂನಿಕ್. I won't say unique. ಇಲ್ಲ, ಇದು ಯೂನಿಕ್. I don't know about it. ಅಲ್ಲ, ಈಗ ಏನಂತ ಹೇಳಿದ್ರೆ, ನಾವು ಒಂದನ್ನು ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದಾದ್ಮೇಲೆ ಬೇರೆದ್ರ ಬಗ್ಗೆ ಆಲೋಚನೆ ಮಾಡೋದು ಯೂನಿಕ್. ಇಲ್ಲ ಅಂತ ಹೇಳಿದ್ರೆ, ಈಗ ನನ್ನ ಮನಸ್ಸು ಅಂದ್ಕೊಳ್ಳಿ, ನಾನಿಲ್ಲಿ ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತೇನೆ, ಮತ್ತೊಂದು ಆಲೋಚನೆ ಬಂದಾಗ ನಾನು ಯಾಕೆ ಅದನ್ನ ಮಾಡಬಾರ್ದು ಅನ್ನೋ ಒಂದು ಚಂಚಲತೆ ಹೋಗುತ್ತೆ. ಅದು ನಿಮ್ಮಲ್ಲಿ ಇಲ್ಲ. ಒಂದು ಸದ್ಯಕ್ಕಿಲ್ಲ. ಸದೃಢ ಮನಸ್ಸು, ತುಂಬಾ ನೈಜವಾಗಿದೆ. ಮಾಡಬೇಕು. ಇದು ನಾನು ಹೇಳಿದ್ನಲ್ಲ, ಈ ಹುಡುಗಿದು 14-15 ವಯಸ್ಸಿನ ಹುಡುಗಿ, ಅವಳ ಕಥೆಯನ್ನು, ಅವಳ ಒಂದು ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾಗಿರೋ ಸುದ್ದಿ ಮೇಡ್ ಮಿ ಟು ರೈಟ್ ಇಟ್. ಬಟ್ ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಐ ಹ್ಯಾವ್ ರಿಟನ್ ದ ಸ್ಕ್ರಿಪ್ಟ್, ಬಟ್ ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ವಿಲ್ ಬಿ ಮೇಕ್ ಇಟ್ ವರ್ಕ್, ಆರ್ ಐ ಕ್ಯಾನ್ ಶೂಟ್ ದ್ಯಾಟ್. I can make a story, or I can make a movie out of it. ಸೊ ನನಗೀಗ ಗೊತ್ತಿಲ್ಲ. ಸೊ ನಾನು ಡಿಸೈಡ್ ಮಾಡಿದ್ರೆ, ನಾನು ಇದನ್ನು ಮಾಡಬೇಕು ಅಂತ ಮಾಡಿದಾಗ ನಾನು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತೀನಿ. ಬಟ್ ಐ ವಿಲ್ ನಾಟ್ ಲುಕ್ ಆ್ಯಟ್ ಹೌ ಮಚ್ ಮನಿ ಐ ವಿಲ್ ಬಿ ಮೇಕಿಂಗ್. ಆ್ಯಸ್ ಲಾಂಗ್ ಆ್ಯಸ್ ಮೈ ಮನಿ, ವಾಟ್ ಎವರ್ ಐ ಹ್ಯಾವ್ ಇನ್ವೆಸ್ಟೆಡ್, ವಾಟ್ ಎವರ್ ಟೈಮ್ ಐ ಹ್ಯಾವ್ ಇನ್ವೆಸ್ಟೆಡ್, ಇಫ್ ಐ ಕ್ಯಾನ್ ರಿಕವರ್ ದ್ಯಾಟ್, earn it back.
ನೈಸ್ ಸರ್, ತುಂಬ ಖುಷಿ ಆಯಿತು ಸರ್. ಪ್ರೇಕ್ಷಕರಿಗೆ ಹಾಂ, ನಿಮ್ಮ ಪರದೆ ಹಿಂದಿನ ಒಂದು ಯಾವುದಾದ್ರೂ ತುಣುಕನ ಅಂದರೆ ಲೈಕ್ ನಿಮಗೆ ಇದನ್ನು ಹೇಳ್ಕೋಬೇಕು ಅಥವಾ ಇದನ್ನು ನನ್ಗೆ ವ್ಯಕ್ತಪಡಿಸ್ಬೇಕು ಅಂತ ಹೇಳಿದ್ರೆ ಪರದೆ ಹಿಂದಿನ ಒಂದು ಸನ್ನಿವೇಶ ಹೇಳ್ಕೋಬೋದಾ? ಬೇಕಾದಷ್ಟಿದೆ. ಯಾವುದಾದ್ರೂ ಒಂದು. ಇಲ್ಲ, ನಂದು ಫೇವ್ರೇಟ್ ಆರ್ಟಿಸ್ಟ್ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಓಕೆ. ಅವ್ರ ಸಿನಿಮಾಗಳನ್ನು ನಾವೆಲ್ಲ ನೋಡಿದ್ವಿ, ನೋಡ್ತಾನೆ ಬೆಳೆದಿದ್ವಿ. ಅದು ಪ್ರೇಮಲೋಕ, ರಣಧೀರ ಹಿಡ್ಕೊಂಡು ಅವರ ಮುಂಚೆ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೇಮ ಮತ್ಸರ ಆಯಿತು, ಚಕ್ರವ್ಯೂಹ ಆಯಿತು, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಪುಟ್ನಂಜ, ಆಮೇಲೆ ಸಿಪಾಯಿ, ಆಮೇಲೆ ಅವ್ರದ್ದು ಏಕಾಂಗಿ, ಅವರ ದೃಶ್ಯ, ಈ ಥರದ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದವರು. ಒಂದು ದಿವಸ ಐ ನೆವರ್ ಡ್ರೀಮ್ಡ್ ಲೈಕ್ ಐ ವಿಲ್ ಬಿ ವರ್ಕಿಂಗ್ ವಿತ್ ಹಿಮ್, ಐ ವಿಲ್ ಬಿ ಡೈರೆಕ್ಟಿಂಗ್ ಹಿಮ್. ಅದು ನನಗೆ ಭಾಳ ವಿಶೇಷ. ನನ್ನ ಆಫೀಸಲ್ಲಿ ನೀವು ನೋಡ್ದಂಗೆ ದ್ಯಾಟ್ ಇಸ್ ಅ ಪಿಕ್ಚರ್ ಐ ಹ್ಯಾವ್. ರವಿ ಸರ್ ಜೊತೆ ನಾನು ನಿಂತಿರೋದು ಒಂದು ಪಿಕ್ಚರ್ ಇದೆ. ಥ್ಯಾಂಕ್ ಯು ಸರ್. ಸೊ ದ್ಯಾಟ್ ಈಸ್ ಮೆಮೊರೇಬಲ್ ಫಾರ್ ಮಿ. ಸರ್, ನೀವು ಇವಾಗ ಹೇಳಿದಾಗೆ ಸುಮ್ಮನೆ ನಾನು ಪರ್ಸ್ನಲ್ ಆಗಿ ಕೇಳಿ. ನೀವು ಸಿನಿಮಾದಲ್ಲಿ ನೋಡ್ತಾ ಇದ್ರಿ ರವಿ ಸರ್ನಾಗಿರ್ಬೋದು, ಬೇರೆ ಯಾವುದೇ ಒಂದು ತಾರೆಗಳನ್ನು ನೋಡಿ ನಿಮಗೆ ನೇರವಾಗಿ ಅವರನ್ನು ಸಂಪರ್ಕ ಮಾಡಿದಾಗ, ಇವಾಗ ನಾನು ನಿಮ್ಮನ್ನು ಪರದೆ ಮೇಲೆ ನೋಡಿಲ್ಲ, ಆದರೂ ನಾನು ನಿಮ್ಮನ್ನು ನೇರವಾಗಿ ಕಂಡಾಗ ಮಾತಾಡಿಸಿದಾಗ ತುಂಬ ಸರಳವಾಗಿದ್ರಿ. ಮತ್ತು ನಾನು ನಿಜ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ ಕೂಡ ತುಂಬ ಸರಳತೆ. ನನಗೊಂದು ಎಕ್ಸೈಟ್ಮೆಂಟು, ನನಗೊಂದು ಖುಷಿ. ನಿಮಗೆ ಹೇಗಿತ್ತು ರವಿ ಸರ್ನ ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ? ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನನಗೆ ತುಂಬ ಜ್ಞಾಪಕ ಇದೆ. ಯಾಕಂದರೆ ಒಂದು 2-3 ವರ್ಷದ ಕೆಳಗಡೆ ನನ್ನ ಸ್ನೇಹಿತರ ಮುಖಾಂತರ ಒಬ್ಬರು ಶಿವಗೌಡ ಅಂತಿದ್ದಾರೆ, ಅವ್ರ ಮುಖಾಂತರ ನಾನು ಅವ್ರನ್ನ ಭೇಟಿಯಾದೆ. ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗೆ, ನರ್ವಸ್ ಇದ್ದೆ, ಬಟರ್ಫ್ಲೈ ಇತ್ತು ಹೊಟ್ಟೆನಲ್ಲಿ. ಹೆಂಗಪ್ಪ ಇವ್ರನ್ನ ನೋಡೋದು, ಅವ್ರ ಜೊತೆ ಹೆಂಗೆ ಕೂತ್ಕೊಳ್ಳೋದು, ಸಂಭಾಷಣೆ ಅದು ಇತ್ತು. ಬಟ್ ಐ ಮೀನ್ ಅದು ಈಗಲೂ ಇದೆ. ಈಗಲೂ ನಾನು ಅವ್ರ ಹತ್ರ ಹೋಗಬೇಕು ಅಂದರೆ ಆ ಎಕ್ಸೈಟ್ಮೆಂಟ್ ಈಗಲೂ ಇದೆ. ದಟ್ ಈಸ್ ಐ ಥಿಂಕ್ ಬೇಸಿಕಲಿ ಬಿಕಾಸ್ ಐ ಲವ್ ಹಿಮ್ ಅ ಲಾಟ್. ಸೊ ಅದೊಂದು ರೆಸ್ಪೆಕ್ಟ್ ಇದೆ. ಅವ್ರ ಬಗ್ಗೆ ನನಗೆ ಗೌರವ ಭಾವನೆ ಇದೆ. ಹಾಗಾಗಿ ನನಗದು ಅಲ್ಲಿ ಉಳಿಯುತ್ತೆ. ಅದೊಂದು ಎಕ್ಸೈಟ್ಮೆಂಟ್, ಆ ಎಕ್ಸೈಟ್ಮೆಂಟ್ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸರ್. ಸೊ ಯಾ, ದಟ್ಸ್ ರಿಯಲಿ ವಂಡರ್ಫುಲ್ ಥಿಂಗ್, ರೈಟ್? ಲೈಕ್ ನೀವು ಯಾರನ್ನಾದ್ರೂ ಒಬ್ಬರನ್ನ ಆರಾಧನೆ ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಇಷ್ಟಪಟ್ಟಾಗ ಅದೊಂದು ಸಂತೋಷ ಅನ್ನೋದು ಹಾಗೆ ಇರುತ್ತೆ. ಒಂದು ಎಕ್ಸೈಟ್ಮೆಂಟ್ ಯಾವಾಗ ಮೀಟ್ ಮಾಡಿದ್ರು ಅದು ಹಂಗೆ ಇರುತ್ತೆ. ಅದು ಹಂಗೆ ಇರುತ್ತೆ. ಅಂದ್ರೆ ಅಂಟಿಲ್ ಅನ್ಲೆಸ್ ಅವ್ರಿಗೆ ಎಷ್ಟೋ ಸರ್ತಿ ನಾನು ಕಟ್ಟು ಹೇಳ್ತಾ ಇರಲಿಲ್ಲ, ನೋಡ್ತಾ ಇರ್ತಿದ್ದೆ. ಅವರು ನನಗೆ ಡೈರೆಕ್ಟ್ರೇ ಕಟ್ ಹೇಳ್ರಿ ಅನ್ನೋರು. ಸರ್ ಏನ್ ಮಾಡ್ಲಿ, ನಿಮ್ ನೋಡ್ಕೋತೆ ಕೂಡ್ಬೇಕು ಅನ್ನಿಸ್ತ ಅಂದ್ರು. ನಾನು ಗುಡ್ ದಟ್ ಐ ಆಮ್ ಮ್ಯಾನ್, ಅದರ್ವೈಸ್ ಯು ವುಡ್ ಹ್ಯಾವ್ ಟೇಕನ್ ಮಿ ಹೋಮ್ ಅಂತ ಅವ್ರು ತಮಾಷೆ ಮಾಡೋದು. ಅದೊಂದು ಒಳ್ಳೆ ಹೃದಯ ಅಲ್ವಾ? ಹೌದು. ನನಗೆ ಎಷ್ಟೋ ಸರ್ತಿ ನಾನು ಕಟ್ ಹೇಳಿಲ್ಲ, ಅವ್ರಿಗೆ ಕಟ್ ಹೇಳ್ತಾ ಇರಲಿಲ್ಲ. ಸೊ ಸಿನಿಮಾದಲ್ಲಿ ಶೂಟ್ ಮಾಡೋವಾಗ ಅವ್ರು ಕಂಡ್ರೆ ನಾನು ಒಬ್ಬ ಅಭಿಮಾನಿಯಾಗಿನೇ ಸುಮಾರು ಒಂದು 2-3 ದಿವಸ ಅಭಿಮಾನಿಯಾಗೇ ಇರ್ತಿದ್ದೆ. ಆಮೇಲೆ ಅವರೇ ಹೇಳೋರು, ಡೈರೆಕ್ಟ್ರೇ ಸ್ವಲ್ಪ ಮುಂದೆ ಬನ್ರಿ ಅಂತ ತಮಾಷೆ ಮಾಡೋರು. ನಾನು ಅಲ್ಲೆಲ್ಲೋ ನಿಂತು ಕಟ್ ಅಂತಿದ್ದೆ, ಎಲ್ಲಿ ಡೈರೆಕ್ಟ್ರ್ ಕಾಣಿಸ್ತಾನೆ ಇಲ್ಲ, ಕಟ್ ಮಾತ್ರ ಕೇಳಿಸ್ತಾ ಇದೆ ಅಂತಿದ್ರು. ಆ್ಯಕ್ಷನ್ನು ಅಷ್ಟೇ. ಅವರು ತಮಾಷೆ, ತುಂಬ ತಮಾಷೆ ಮಾಡೋರು. ಸೆಟ್ಟನ್ನು ವೆರಿ ಲೈವ್ಲಿ ಇಡೋರು. ಅವರು ಎಲ್ಲರೂ ಕರೆಯೋರು. ಆಮೇಲೆ ಅವರು ನಮ್ಮ ಪ್ರೊಡಕ್ಷನ್ ಡಿಸೈನರ್ ಸಂಪತ್ ಅವ್ರ ಸ್ನೇಹಿತರು ಕೂಡ. ಸೊ ಹಿಂಗಾಗಿ ಅವ್ರದ್ದು ಎಲ್ಲ ಗಲಾಟೆಗಳು ತುಂಬ. ಆಮೇಲೆ ಅವರು ಒಬ್ಬ ಸೂಪರ್ ಸ್ಟಾರು, ಒಬ್ಬ ಇದು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಸೊ ನೀವು ರವಿಚಂದ್ರನ್ ಬಗ್ಗೆ ಮಾತಾಡಿದ ತಕ್ಷಣ ನಂದು ಪರ್ಸನಾಲಿಟಿ ಚೇಂಜ್ ಆಯ್ತಲ್ಲ. ಸೊ ದಟ್ಸ್ ವೇರ್ ದ ಹೋಲ್ ಆಡಿಯನ್ಸ್, ಪ್ರೇಕ್ಷಕನಾಗಿ ನಾನೊಬ್ಬ ಪ್ರೇಕ್ಷಕನೇ. ನನಗೆ ಭಾರಿ ಖುಷಿ ಅಂದರೆ ರವಿಚಂದ್ರನ್ ಸರ್ ಜೊತೆ ಇರೋದು. ರೀಸೆಂಟ್ಲಿ ಬಿಕಾಸ್ ಆಫ್ ಡಿಯರ್ ಹಸ್ಬೆಂಡ್ ಐ ಹ್ಯಾಪನ್ ಟು ಮೀಟ್ ಕಿಚ್ಚ ಸುದೀಪ್ ಸರ್. ಸೊ ಅವ್ರು ನೋಡೋವಾಗಲೂ ಅಷ್ಟೇ, ವಾಟ್ ಅ ಹಂಬಲ್ ಪರ್ಸನ್ ಸುದೀಪ್ ಸರ್. ಖಂಡಿತವಾಗಿ ತುಂಬ ಹಂಬಲ್ಲು. ನಿಮಗೆ ಅವ್ರ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಇರುತ್ತಲ್ಲ ದೂರದಿಂದ ನೋಡಿದಾಗ, ಅದನ್ನೆಲ್ಲ ಒಂದೇ ಸರ್ತಿಗೆ ನಿಮಗೆ ವೈಪ್ ಮಾಡ್ಬಿಡ್ತಾರೆ. ಪಕ್ಕಕ್ಕೆ ಕೂರಿಸ್ಕೊಂಡು ಮಾತಾಡಿ ಹರಟೆ ಹೊಡೋದು ಇದು. ಸೊ ಈಗ ನೀವು ನನ್ನ ಹೆಂಗೆ ಕಂಡ್ರಿ, ನಾನು ಅದೇ ಥರನೇ ಅವ್ರಿಗೆ ಕಂಡಿದ್ದು.
ಎಲ್ರಿಗೂ ಕಾಫಿ ತರಿಸಿ ಕೇಕ್ ಕಟ್ ಮಾಡಿಸಿ ಹರಟೆ ಹೊಡೆದು ಆಮೇಲೆ ನನ್ನ ಟೀಸರ್ ನೋಡಿದ್ಮೇಲೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ರು. ಅವರು ಅವತ್ತು ಸೊ ಈ ಥರದ್ದೆಲ್ಲ ಕಾಂಪ್ಲಿಮೆಂಟ್ಸ್ ನಮಗೇನಾಗುತ್ತೆ, ಖುಷಿ ಪಡೋದು, ಖುಷಿ. ಕರೆಕ್ಟ್ ಸರ್. ಸೊ ಸಚ್ ಥರ ಜೆಂಟ್ಲ್ಮನ್ ಸುದೀಪ್ ಸರ್ದು ನಾನು ಈಗ ಬಿಕಾಸ್ ನಾವು ದೂರದಿಂದ ನೋಡಿರ್ತೀವಲ್ಲ, ಹೌದು. ಸೊ ದೀಸ್ ಆರ್ ಆಲ್ ಕೈಂಡ್ ಆಫ್ ಲರ್ನಿಂಗ್ ಫಾರ್ ಅಸ್. ಪರ್ಸೆಪ್ಷನ್ ಬೇರೆ ಇರುತ್ತೆ, Perception ಬೇರೆ. ಅಲ್ಲಿ ನೋಡಿದ ತಕ್ಷಣ ಅದು ಚೇಂಜ್ ಆಗೋಗ್ಬಿಡುತ್ತೆ. ನಿಮಗೆ ಹೇಳ್ತೀನಿ, ತುಂಬಾ ತುಂಟತನದವರು. ಹೌದು. ಕಿಚ್ಚ ಸುದೀಪ್ ಆಯ್ತು, ರವಿಚಂದ್ರನ್ ಸರ್ ಆಯ್ತು, ಅವ್ರ ಕಣ್ಣಲ್ಲೇ ಕಾಣುತ್ತೆ ತುಂಟತನ. ಹೌದು ಹೌದು. ನಾವು ನೋಡ್ತೀವಿ, ನನಗಂತೂ ಗೊತ್ತಾಯ್ತೆ. ರವಿಚಂದ್ರನ್ ಸರ್ ಸುಮಾರು ನಾನು ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಹಿಮ್ ಸೋ ಮೆನಿ ಮೂವಿ ಮಾಡಿದ್ರೆ ಮೂವಿ ಮಾಡಿದ್ದೀನಿ, ಅವ್ರ ಜೊತೆ ಒಡನಾಟ ಇದೆ. ಅವ್ರ ತುಂಟತನ ನನಗೆ ಚೆನ್ನಾಗಿ ಗೊತ್ತು. ಸುದೀಪ್ ಸರ್ದು ನನಗೆ ಕಾಣುತ್ತೆ ಅವ್ರ ತುಂಟತನ. ಹಿ ಈಸ್ ಹೋಲ್ಡಿಂಗ್ ಇಟ್ ಅಷ್ಟೇ. ಐ ಆಮ್ ಶ್ಯೂರ್ ಹೀಸ್ ಅವ್ರ ತುಂಟತನಕ್ಕೆ ಇದು ಇಲ್ಲ. ಡಿಯರ್ ಹಸ್ಬೆಂಡ್ ಅಲ್ಲಿ ನೀವು ನೋಡಿರ್ಬೋದು ಅನ್ಸುತ್ತೆ, ತುಂಬಾ ನಗ್ತಾ ಇದ್ರು, ತುಂಬಾ ನಗ್ತಾ ಇದ್ರು, ತುಂಬಾ ಕಿಚ್ಚಾಯಿಸ್ತಾ ಇದ್ರು. ಹೌದು, ಎಲ್ರು ರೇಗಿಸ್ತಾ ಇದ್ರು, ಎಲ್ರಿಗೂ ಕುಮಾರ್ ಸರ್ನು ಒಂದ್ಸರಿ ರೇಗಿಸಿದ್ರು ಅಲ್ವಾ, ಕುಮಾರ್ ಬಂಗಾರಪ್ಪ ಸರ್ನ ಏನೋ ಹೇಳ್ತಾ ಇದ್ರು ಅವರು. ಹೌದು, ನಿಮ್ಗೂನು ಒಂದ್ಸರಿ ಅವ್ರ ಮನೆಯಲ್ಲೇ ಡೀಲ್ ಆಯ್ತು, ನಮಗೆ ಕರೆದಿಲ್ಲ, ಪರ್ಸೆಂಟೇಜ್ ಕೊಡಿ ಅಂತೆಲ್ಲ ಹೇಳ್ತಾ ಇದ್ರು. ನನಗೆ ತುಂಬಾ ಖುಷಿಯಾಗಿದ್ದು, ಅವರು ಹಿ ಲೈಕ್ಡ್ ದ ಪೋಸ್ಟರ್ ಡಿಸೈನ್ ನಾನು ಮಾಡಿರೋದು ಡಿಯರ್ ಹಸ್ಬೆಂಡ್ಗೆ. ಆಮೇಲೆ ಡಿಯರ್ ಹಸ್ಬೆಂಡ್ ದ ವೇ ಐ ಹ್ಯಾವ್ ಶಾಟ್ ದ ವಿಜುವಲ್ಸ್, ಅದನ್ನು ಅವ್ರು ಇಷ್ಟಪಟ್ಟಿದ್ದು. ಇವೆಲ್ಲ ದೋಸ್ ಆರ್ ಮೆಮೊರೇಬಲ್ಸ್, ದೋಸ್ ಆರ್ ಲೈಕ್ ಪರ್ಕ್ಸ್ ಫಾರ್ ಮೀ ಆಸ್ ಪಾರ್ಟ್ ಆಫ್ ಮೈ ಜಾಬ್. ಸೂಪರ್ ಸರ್. ಸೊ ಥ್ಯಾಂಕ್ಸ್ ಸರ್. ಅಂದರೆ ಒಂದು ಒಳ್ಳೆ ವಿಚಾರನ ಹೇಳ್ಕೊಟ್ರಿ, ಥ್ಯಾಂಕ್ ಯು. ಈಗಿನ ಯುವ ಜನತೆಗೆ ನೀವು ಕೊಡುವಂಥ ಒಂದು ಒಳ್ಳೆ ಸಂದೇಶ, ಆ್ಯಸ್ ಎ ನಿರ್ದೇಶಕರಾಗಿ, ಒಂದು ಫಾದರ್ ಆಗಿ, ಒಬ್ಬ ಯುವ ಜನತೆಗೆ ಹೇಗಿರಬೇಕು? ಯಾಕಂತ ಹೇಳಿದ್ರೆ ಈಗ ನೋಡ್ಬೋದು ನೀವು, ದೇಶದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಯುವ ಜನತೆನೇ ಒಂದು ಆಧಾರ ಸ್ತಂಭ. ಒಂದು ದೇಶ ನಡಿಬೇಕು ಅಥವಾ ಒಂದು ಪ್ರಪಂಚ ಉಳಿಬೇಕು ಅಂತ ಹೇಳಿದ್ರೆ ಇವಾಗ ಯುವ ಜನತೆ. ಸೊ ಅವ್ರಿಗೆ ನೀವು ಕೊಡುವಂಥ ಸಂದೇಶ ಏನು? ಅಲ್ಲ, ನನಗೆ ನನ್ನ ಫಸ್ಟ್ ರಿಯಾಕ್ಷನ್ would be they don't need any suggestion. They are well equipped. Okay. They are very well equipped. Today's generation is very well equipped. So there is slight observation I can pass it on to the younger generation. Information is not experience. Okay. So a lot of people mistake information as experience. Got it? So because information is available at any corner, every corner, don't take that as an experience. Okay. ಅನುಭವನೇ ಬೇರೆ, ಮಾಹಿತಿಯೇ ಬೇರೆ. ಸೊ ಇದನ್ನ ಎಷ್ಟು ಬೇಗ ಈ ಯಂಗರ್ ಜನರೇಷನ್ ಅರ್ಥ ಮಾಡ್ಕೊಳ್ಳುತ್ತೆ. ಇಟ್ ಈಸ್ ಆಲ್ಸೋ ಡಿಫಿಕಲ್ಟ್ ಟು ಸೆಗ್ರಿಗೇಟ್, ಇವ್ರು ಯಂಗು, ಇವ್ರು ಓಲ್ಡು, ಇದಲ್ಲ. ಐ ಆಮ್ ಜಸ್ಟ್ ಇನ್ ಜನರಲ್ ಐ ಆಮ್ ಟಾಕಿಂಗ್ ಅಬೌಟ್. ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ಇನ್ಫಾರ್ಮೇಷನ್ ಈಸ್ ಎಕ್ಸ್ಪೀರಿಯನ್ಸ್. ಸೊ ಇನ್ಫಾರ್ಮೇಷನ್ ಇಸ್ ನಾಟ್ ಎಕ್ಸ್ಪೀರಿಯನ್ಸ್. ಸೊ ಅನುಭವಕ್ಕೂ ವಿಷಯಕ್ಕೂ ನಾವು ಅಂತರ ತಿಳ್ಕೋಬೇಕು, ಮತ್ತು ಅದರಲ್ಲಿರೋ ವ್ಯತ್ಯಾಸಗಳನ್ನು ತಿಳ್ಕೊಂಡ್ರೆ ನಮ್ಗೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಹಾಂ, ಅಲ್ಲ, ಜೀವನ ಚೆನ್ನಾಗಿರುತ್ತೇನೋ ಬಿಡುತ್ತೆ, ಅದು ಇಟ್ ಈಸ್ ಅಗೇನ್ ಇಂಡಿವಿಜುವಲ್ ಇದು ಥಾಟ್ಸ್. ನಿಮಗೆ ಏನು ಕೊಟ್ಟರು ಅವನು he or she might still crib. It is up to you. It is up to each individual whether the life has been kind to them or not. They have to decide. Life has been always kind to everyone, in my opinion. ಓಕೆ. ಸೊ ಅಂದರೆ ಬೈಫರ್ಕೇಶನ್ ಮಾಡ್ಕೋಬೇಕು ಅಷ್ಟೇ. ನೀವು ನಿಮಗೆ ಖುಷಿಯಿಂದ ನಿಮ್ಮ ಕೈಯೊಳಗೆ, ಖುಷಿ ಯಾವಾಗಲೂ ನಿಮ್ಮ ಕೈಯಾಗಿರ್ತದೆ. ಹೌದು, ನಾವು ಇದು ಮಾಡ್ಕೊ. ಹಾಂ, ನಿಮ್ಮ ಕೈಯೊಳಗೆ ಸಂತೋಷ ಅನ್ನೋದು ಯಾವಾಗಲೂ ನಿಮ್ಮ ಕೈಯೊಳಗಿರ್ತದೆ, ಬೇರೆಯವ್ರ ಕೈಯೊಳಗೆ. ಥ್ಯಾಂಕ್ ಯು ಸರ್. ಆಮೇಲೆ ಡೇಟಾ ಈಸ್ ಕನ್ವರ್ಟೆಡ್ ಟು ಇನ್ಫಾರ್ಮೇಷನ್. ಸೊ ಹ್ಯಾವಿಂಗ್ ಡೇಟಾ ಈಸ್ ಆಲ್ಸೋ ಗುಡ್. Converting that into information is also good, but don't consider information as experience. Experience still holds the highest knowledge. Super. Correct? So ನನಗೆ ಇವತ್ತಿಗೂ ನಾನು
whenever I am planning to make a movie, I always consult the people who are experienced, ಓಕೆ. more experienced than me. ಸಂಪತ್ ಸರ್ ಆಗಿರ್ಬೋದು, ಕೆಂಪರಾಜು ಸರ್ ಆಗಿರ್ಬೋದು, there are so many veterans. They have done more movies than me. So I'll consult them. I might be a director, but they would have seen many of the directors in their journey. ಸರ್ ನಿಮ್ದು ಒಂದು ಒಳ್ಳೆ ಆಲೋಚನೆಗಳು ಸರ್. ಅಂದರೆ ಈ ಆಲೋಚನೆಗಳು ತುಂಬ ಅಂದರೆ ವಿರಳ, ಕಡಿಮೆ ಜನರಲ್ಲಿ ಇರ್ತದೆ. ಇವಾಗ ಯಾವುದೋ ಒಂದು ಮೂವಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ನನಗೆ ಗೊತ್ತಿದೆ ಅನ್ನೋ ಥರ ಇರ್ತಾರೆ. ಇಲ್ಲಾಂದರೆ ಯಾವ ಒಂದು 4-5 ಮೂವಿ ಮಾಡಿಬಿಟ್ಟು ಲೈಕ್ ನನಗೆ ಸ್ವಲ್ಪ ಗೊತ್ತಿಲ್ಲ, ನನಗೆ ಕಷ್ಟ ಆಗ್ತಾಯಿದೆ ಅನ್ನೋರು ಇರ್ತಾರೆ. ತುಂಬ ಕಡಿಮೆ ಜನ ಹೌದು ನಾನು ಅನುಭವ ಇರೋರ ಜೊತೆ ಒಡನಾಟ ಇಟ್ಕೋಬೇಕು, ತಿಳ್ಕೋಬೇಕು, ಅವ್ರ ಜೊತೆ ಬೆರಿಬೇಕು ಅನ್ನೋದನ್ನ ಒಂದು ಒಳ್ಳೆ ಆಲೋಚನೆ ಸರ್. ಥ್ಯಾಂಕ್ ಯು ಸರ್. ನಾನು ಸ್ವಲ್ಪ ಸುಮ್ಮನೆ ನಿಮ್ಮ ಜೊತೆ ತುಂಟಾಟ ಆಡೋಣ ಅಂತ ಒಂದೆರಡು ಅಂದರೆ ಲೈಕ್ ಸುಮ್ಮನೆ ಹಾಗೆ ನಿಮ್ಗೆ ಗೊತ್ತಿಲ್ಲದಿರೋದೇನಲ್ಲ, ತುಂಬ ಚಿಕ್ಕ 1-2-4-5 ಪ್ರಶ್ನೆ ಕೇಳ್ತೇನೆ, ಹಾಗೆ ಉತ್ತರ ಹೇಳಿ ಸರ್. ನಾನು ನೋಡ್ಕೊಂಡು ಹೇಳ್ತೇನೆ, ಯಾಕಂತ ಹೇಳಿದ್ರೆ ನನಗೂ ಕೂಡ ಇದು ಅಷ್ಟು ಇದಿಲ್ಲ ಸರ್. ಪ್ರಶ್ನೆ ಹೇಗಿದೆ, ಪ್ರತಿ ಚಿತ್ರದ ಮೂಳೆ ಬಲೆ ಅಂತ ಹೇಳ್ತೀರಲ್ವಾ, ಅದು ಏನು? ಪ್ರತಿ ಚಿತ್ರದ ಬೆನ್ನೆಲುಬು ಏನು ಚಿತ್ರಕಥೆನಾ? ಭಾವನೆಗೆ ಅಂತಿಮ ಹೊಳಪು ಸಿಗುವ ಒಂದು ಕೊಠಡಿ. ಭಾವನೆಗೆ ಅಂತಿಮ ಹೊಳಪು ಅಥವಾ ಬೆಳಕು ಕೊಡುವ ಕೊಠಡಿ. ಬ್ರೈಟ್ನೆಸ್. ಥ್ಯಾಂಕ್ ಯು ಸರ್. ಕಣ್ಣಿಗೆ ಕಾಣಿಸದಿದ್ದರೂ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಧ್ವನಿ, ಹಿನ್ನೆಲೆ ಗಾಯನ ಅಂತ ಹೇಳಿ. ಕತೆ ಬದುಕುವ ಚಿಕ್ಕ ನಗರ. ಕಥೆ ಬದುಕುವ ಚಿಕ್ಕ ಸ್ಟಾರ್ಟ್ ಮಾಡಿ ಸಿನಿಮಾ ಸೆಟ್. ಶೂಟಿಂಗ್ ಸೆಟ್. ಓಕೆ ಸರ್, ನೀವು ಶಾಲೆಯಲ್ಲಿ ಒಂದು ಒಳ್ಳೆ ಏನಂತ ಹೇಳ್ತಾರೆ, ಬ್ರೈಟ್ ಸ್ಟೂಡೆಂಟ್, ಹೈಪರ್ ಆಕ್ಟಿವ್ ಹಾಗೂ ತುಂಟತನದ ಹುಡುಗ. ಆ ಹುಡುಗತನವನ್ನು ಮತ್ತೆ ಇನ್ನೊಂದ್ಸರಿ ನಿಮ್ಮ ಲೈಫಲ್ಲಿ ತರೋಣ ಅಂತ ನನ್ನ ಒಂದು ಚಿಕ್ಕ ಪ್ರಯತ್ನ. ಓಕೆ. ಸೊ ಇದು ಟಂಗ್ ಟ್ವಿಸ್ಟರ್, ನೀವು ಕೇಳಿರ್ತೀರ ಅನ್ಸುತ್ತೆ. ಹೇಳಿ. ಸೊ ಚಲನಚಿತ್ರದ ಬಗ್ಗೆ ನಾನೊಂದು ಸೆಂಟೆನ್ಸ್ ಅನ್ನ ನಿಮಗೆ ಹೇಳ್ತೇನೆ, ನೀವು ಅದನ್ನ 3-4 ಸರಿ ಉಚ್ಚಾರಣೆ ಮಾಡಬೇಕು. ಹೇಳಿ. ಸೊ ಇದು ರೂಲ್ಸ್ ಏನಂತ ಹೇಳಿದ್ರೆ, ಫಸ್ಟ್ 3 ಸರಿ ನೀವು ಮೆಲ್ಲಗೆ ಹೇಳ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಿರ್ದೇಶಕರು ನಿಯಮಿತವಾಗಿ ನವೀನ ನರೇಟಿವ್ಗಳನ್ನು ನಿರ್ಮಿಸುತ್ತಾರೆ ಅಂತ ನಾನು ಹೇಳ್ತೇನೆ ಅಂದ್ಕೊಳ್ಳಿ. ನೀವು ಅದನ್ನ ಫಸ್ಟ್ ಒಂದು ಮೆಲ್ಲಕ್ಕೆ ಹೇಳ್ಬೋದು. 3ನೇ ಸರಿ ಅದು ಇನ್ನೊಂದ್ಸರ್ತಿ, ನನಗೆ ನಿರ್ದೇಶಕರು ನಿಯಮಿತವಾಗಿ ನವೀನ ನರೇಷನ್ಗಳನ್ನ ಹೇಳ್ತಾರೆ, ನರೇಟಿವ್ಗಳನ್ನು ನಿರ್ಮಿಸುತ್ತಾರೆ. ನಾನು ಹೇಳ್ತೇನೆ ನಿಮ್ಗೆ ಸೆಂಟೆನ್ಸ್. ಅಂದ್ರೆ ಫಸ್ಟ್ 3 ಸರಿ ನೀವು ಮೆಲ್ಲಕ್ಕೆ ಹೇಳ್ಬೋದು. ನೆಕ್ಸ್ಟ್ 5 ಟೈಮ್ಸ್ ಇರುತ್ತಲ್ಲ, ಫಾಸ್ಟ್ ಆಗಿ ಹೇಳ್ಬೇಕು. ಸೊ ದಟ್ ಲೈಕ್ ನಮ್ಗೆ ಶೋರ್ ಸರ್. ನಿರ್ದೇಶಕರು ನಿಯಮಿತವಾಗಿ ನವೀನ ನರೇಟಿವ್ಗಳನ್ನು ನಿರ್ಮಿಸುತ್ತಾರೆ. ನಿರ್ದೇಶಕರು ನಿಯಮಿತವಾಗಿ ನವೀನ ನರೇಟ್ಗಳನ್ನು ನಿರ್ಮಿಸುತ್ತಾರೆ. ನಿರ್ದೇಶಕರು ನಿಯಮಿತವಾಗಿ ನವೀನ ನರೇಟರ್ಗಳನ್ನು ನಿರ್ಮಿಸುತ್ತಾರೆ. ನಿರ್ದೇಶಕರು ನಿಯಮಿತವಾಗಿ ನವೀನ ನರೇಟಗಳನ್ನು ನಿರ್ಮಿಸುತ್ತಾರೆ. ನರೇಟಿವ್ಗಳ ಬೇಕಾದಷ್ಟಿದೆ. ಯಾವ್ದಾದ್ರು ಒಂದು ಇಲ್ಲ, ನಂದು ಫೇವ್ರೇಟ್ ಆರ್ಟಿಸ್ಟ್ ಇವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ. ಓಕೆ. ಅವ್ರ ಸಿನಿಮಾಗಳನ್ನು ನಾವೆಲ್ಲ ನೋಡ್ತಾನೆ ಬೆಳೆದಿದ್ವಿ. ಅದು ಪ್ರೇಮಲೋಕ, ರಣಧೀರ ಹಿಡ್ಕೊಂಡು ಅವರ ಮುಂಚೆ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೇಮ ಮತ್ಸರ ಆಯಿತು, ಚಕ್ರವ್ಯೂಹ ಆಯಿತು, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಪುಟ್ನಂಜ, ಆಮೇಲೆ ಸಿಪಾಯಿ, ಆಮೇಲೆ ಅವ್ರದ್ದು ಏಕಾಂಗಿ, ಅವರ ದೃಶ್ಯ, ಈ ಥರದ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದವರು. ಒಂದು ದಿವಸ ಐ ನೆವರ್ ಡ್ರೀಮ್ಡ್ ಲೈಕ್ ಐ ವಿಲ್ ಬಿ ವರ್ಕಿಂಗ್ ವಿತ್ ಹಿಮ್, ಐ ವಿಲ್ ಬಿ ಡೈರೆಕ್ಟಿಂಗ್ ಹಿಮ್. ಅದು ನನಗೆ ಭಾಳ ವಿಶೇಷ. ನನ್ನ ಆಫೀಸಲ್ಲಿ ನೀವು ನೋಡ್ದಂಗೆ ದಟ್ ಈಸ್ ಅ ಪಿಕ್ಚರ್ ಐ ಹ್ಯಾವ್. ರವಿ ಸರ್ ಜೊತೆ ನಾನು ನಿಂತಿರೋದು ಒಂದು ಪಿಕ್ಚರ್. ಥ್ಯಾಂಕ್ ಯು ಸರ್. ಸೊ ದಟ್ ಈಸ್ ಮೆಮೊರೇಬಲ್ ಫಾರ್ ಮಿ. ಸೂಪರ್. ಸೊ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನನಗೆ ತುಂಬ ಜ್ಞಾಪಕ ಇದೆ. ಯಾಕಂದರೆ ಒಂದು 2-3 ವರ್ಷದ ಕೆಳಗಡೆ ನನ್ನ ಸ್ನೇಹಿತರ ಮುಖಾಂತರ ಒಬ್ಬರು ಶಿವಗೌಡ ಅಂತಿದ್ದಾರೆ, ಅವ್ರ ಮುಖಾಂತರ ನಾನು ಅವ್ರನ್ನ ಭೇಟಿಯಾದೆ. ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗೆ, ನರ್ವಸ್ ಇದ್ದೆ, ಬಟರ್ಫ್ಲೈ ಇತ್ತು ಹೊಟ್ಟೆನಲ್ಲಿ. ಹೆಂಗಪ್ಪ ಇವ್ರನ್ನ ನೋಡೋದು, ಅವ್ರ ಜೊತೆ ಹೆಂಗೆ ಕೂತ್ಕೊಳ್ಳೋದು, ಸಂಭಾಷಣೆ ಅದು ಇತ್ತು. ಬಟ್ ಐ ಮೀನ್
ಅದು ಈಗಲೂ ಇದೆ. ಈಗಲೂ ನಾನು ಅವ್ರ ಹತ್ರ ಹೋಗಬೇಕು ಅಂದರೆ ಆ ಎಕ್ಸೈಟ್ಮೆಂಟ್ ಈಗಲೂ ಇದೆ. ದಟ್ ಈಸ್ ಐ ಥಿಂಕ್ ಬೇಸಿಕಲಿ ಬಿಕಾಸ್ ಐ ಲವ್ ಹಿಮ್ ಅ ಲಾಟ್. ಸೊ ಅದೊಂದು ರೆಸ್ಪೆಕ್ಟ್ ಇದೆ. ಅವ್ರ ಬಗ್ಗೆ ನನಗೆ ಗೌರವ ಭಾವನೆ ಇದೆ. ಹಾಗಾಗಿ ನನಗದು ಅಲ್ಲಿ ಉಳಿಯುತ್ತೆ. ಅದೊಂದು ಎಕ್ಸೈಟ್ಮೆಂಟ್, ಆ ಎಕ್ಸೈಟ್ಮೆಂಟ್ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸರ್. ಸೊ ಯಾ, ದಟ್ಸ್ ರಿಯಲಿ ವಂಡರ್ಫುಲ್ ಥಿಂಗ್, ರೈಟ್? ಲೈಕ್ ನೀವು ಯಾರನ್ನಾದ್ರೂ ಒಬ್ಬರನ್ನ ಆರಾಧನೆ ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಇಷ್ಟಪಟ್ಟಾಗ ಅದೊಂದು ಸಂತೋಷ ಅನ್ನೋದು ಹಾಗೆ ಇರುತ್ತೆ. ಒಂದು ಎಕ್ಸೈಟ್ಮೆಂಟ್ ಯಾವಾಗ ಮೀಟ್ ಮಾಡಿದ್ರು ಅದು ಹಂಗೆ ಇರುತ್ತೆ. ಅದು ಹಂಗೆ ಇರುತ್ತೆ. ಅಂದ್ರೆ ಅಂಟಿಲ್ ಅನ್ಲೆಸ್ ಅವ್ರಿಗೆ ಎಷ್ಟೋ ಸರ್ತಿ ನಾನು ಕಟ್ಟು ಹೇಳ್ತಾ ಇರಲಿಲ್ಲ, ನೋಡ್ತಾ ಇರ್ತಿದ್ದೆ. ಅವರು ನನಗೆ ಡೈರೆಕ್ಟ್ರೇ ಕಟ್ ಹೇಳ್ರಿ ಅನ್ನೋರು. ಸರ್ ಏನ್ ಮಾಡ್ಲಿ, ನಿಮ್ ನೋಡ್ಕೋತೆ ಕೂಡ್ಬೇಕು ಅನ್ನಿಸ್ತ ಅಂದ್ರು. ನಾನು ಗುಡ್ ದಟ್ ಐ ಆಮ್ ಮ್ಯಾನ್, ಅದರ್ವೈಸ್ ಯು ವುಡ್ ಹ್ಯಾವ್ ಟೇಕನ್ ಮಿ ಹೋಮ್ ಅಂತ ಅವ್ರು ತಮಾಷೆ ಮಾಡೋದು. ಅದೊಂದು ಒಳ್ಳೆ ಹೃದಯ ಅಲ್ವಾ? ಹೌದು. ನನಗೆ ಎಷ್ಟೋ ಸರ್ತಿ ನಾನು ಕಟ್ ಹೇಳಿಲ್ಲ, ಕಟ್ ಹೇಳ್ತಾ ಇರಲಿಲ್ಲ. ಸೊ ಸಿನಿಮಾದಲ್ಲಿ ಶೂಟ್ ಮಾಡೋವಾಗ ಅವ್ರು ಕಂಡ್ರೆ ನಾನು ಒಬ್ಬ ಅಭಿಮಾನಿಯಾಗಿನೇ ಸುಮಾರು ಒಂದು 2-3 ದಿವಸ ಅಭಿಮಾನಿಯಾಗೇ ಇರ್ತಿದ್ದೆ. ಆಮೇಲೆ ಅವರೇ ಹೇಳೋರು, ಡೈರೆಕ್ಟ್ರೇ ಸ್ವಲ್ಪ ಮುಂದೆ ಬನ್ರಿ ಅಂತ ತಮಾಷೆ ಮಾಡೋರು. ನಾನು ಅಲ್ಲೆಲ್ಲೋ ನಿಂತು ಕಟ್ ಅಂತಿದ್ದೆ, ಎಲ್ಲಿ ಡೈರೆಕ್ಟ್ರ್ ಕಾಣಿಸ್ತಾನೆ ಇಲ್ಲ, ಕಟ್ ಮಾತ್ರ ಕೇಳಿಸ್ತಾ ಇದೆ ಅಂತಿದ್ರು. ಆ್ಯಕ್ಷನ್ನು ಅಷ್ಟೇ. ಅವರು ತಮಾಷೆ, ತುಂಬ ತಮಾಷೆ ಮಾಡೋರು. ಸೆಟ್ಟನ್ನು ವೆರಿ ಲೈವ್ಲಿ ಇಡೋರು. ಅವರು ಎಲ್ಲರೂ ಕರೆಯೋರು. ಆಮೇಲೆ ಅವರು ನಮ್ಮ ಪ್ರೊಡಕ್ಷನ್ ಡಿಸೈನರ್ ಸಂಪತ್ ಅವ್ರ ಸ್ನೇಹಿತರು ಕೂಡ. ಸೊ ಹಿಂಗಾಗಿ ಅವ್ರದ್ದು ಎಲ್ಲ ಗಲಾಟೆಗಳು ತುಂಬ. ಆಮೇಲೆ ಅವರು ಒಬ್ಬ ಸೂಪರ್ ಸ್ಟಾರು, ಒಬ್ಬ ಇದು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಸೊ ನೀವು ರವಿಚಂದ್ರನ್ ಬಗ್ಗೆ ಮಾತಾಡಿದ ತಕ್ಷಣ ನಂದು ಪರ್ಸನಾಲಿಟಿ ಚೇಂಜ್ ಆಯ್ತಲ್ಲ. ಸೊ ದಟ್ಸ್ ವೇರ್ ದ ಹೋಲ್ ಆಡಿಯನ್ಸ್, ಪ್ರೇಕ್ಷಕನಾಗಿ ನಾನೊಬ್ಬ ಪ್ರೇಕ್ಷಕನೇ. ನನಗೆ ಭಾರಿ ಖುಷಿ ಅಂದರೆ ರವಿಚಂದ್ರನ್ ಸರ್ ಜೊತೆ ಇರೋದು. ರೀಸೆಂಟ್ಲಿ ಬಿಕಾಸ್ ಆಫ್ ಡಿಯರ್ ಹಸ್ಬೆಂಡ್ ಐ ಹ್ಯಾಪನ್ ಟು ಮೀಟ್ ಸುದೀಪ್, ಕಿಚ್ಚ ಸುದೀಪ್ ಸರ್. ಸೊ ಅವ್ರು ನೋಡುವಾಗಲೂ ಅಷ್ಟೇ, ವಾಟ್ ಅ ಹಂಬಲ್ ಪರ್ಸನ್ ಸುದೀಪ್ ಸರ್. ಖಂಡಿತವಾಗಿ ತುಂಬ ಹಂಬಲ್ಲು. ನಿಮಗೆ ಅವ್ರ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಇರುತ್ತಲ್ಲ ದೂರದಿಂದ ನೋಡಿದಾಗ, ಅದನ್ನೆಲ್ಲ ಒಂದೇ ಸರ್ತಿಗೆ ನಿಮಗೆ ವೈಪ್ ಮಾಡಿಬಿಡ್ತಾರೆ. ಪಕ್ಕಕ್ಕೆ ಕೂರಿಸ್ಕೊಂಡು ಮಾತಾಡಿ ಹರಟೆ ಹೊಡೋದು ಇದು. ಸೊ ಈಗ ನೀವು ನನ್ನ ಹೆಂಗೆ ಕಂಡ್ರಿ, ನಾನು ಅದೇ ಥರನೇ ಅವ್ರಿಗೆ ಕಂಡಿದ್ದು. ಎಲ್ರಿಗೂ ಕಾಫಿ ತರಿಸಿ, ಕೇಕ್ ಕಟ್ ಮಾಡಿಸಿ, ಹರಟೆ ಹೊಡೆದು, ಆಮೇಲೆ ನನ್ನ ಟೀಸರ್ ನೋಡಿದ್ಮೇಲೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ರು ಅವರು ಅವತ್ತು. ಸೊ ಈ ಥರದ್ದೆಲ್ಲ ಕಾಂಪ್ಲಿಮೆಂಟ್ಸ್ ನಮಗೇನಾಗುತ್ತೆ, ಖುಷಿ ಪಡೋದು. ಕರೆಕ್ಟ್ ಸರ್. ಸೊ ಸಚ್ ಥರೋ ಜೆಂಟ್ಲ್ಮನ್ ಸುದೀಪ್ ಸರ್ದು. ನಾನು ಹೀಗೆ ಬಿಕಾಸ್ ನಾವು ದೂರದಿಂದ ನೋಡಿರ್ತೀವಲ್ಲ. ಹೌದು. ಸೊ ದೀಸ್ ಆರ್ ಆಲ್ ಕೈಂಡ್ ಆಫ್ ಲರ್ನಿಂಗ್ ಫಾರ್ ಅಸ್. ಪರ್ಸೆಪ್ಷನ್ ಬೇರೆ ಇರುತ್ತೆ, ಪರ್ಸೆಪ್ಷನ್ ಬೇರೆ. ಅಲ್ಲಿ ನೋಡಿದ ತಕ್ಷಣ ಚೇಂಜ್ ಆಗೋಗ್ಬಿಡುತ್ತೆ. ನಿಮಗೆ ಹೇಳ್ತೀನಿ, ತುಂಬ ತುಂಟತನದವರು. ಹೌದು. ಕಿಚ್ಚ ಸುದೀಪ್ ಆಯಿತು, ರವಿಚಂದ್ರನ್ ಸರ್ ಆಯಿತು, ಅವ್ರ ಕಣ್ಣಲ್ಲೇ ಕಾಣುತ್ತೆ ತುಂಟತನ. ಹೌದು ಹೌದು. ನಾವು ನೋಡ್ತೀವಿ. ನನಗಂತೂ ಗೊತ್ತಾಯ್ತೆ, ರವಿಚಂದ್ರನ್ ಸರ್ ಸುಮಾರು ನಾನು ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಹಿಮ್ ಸೋ ಮೆನಿ. ಮೂವಿ ಮಾಡಿದ್ದೀನಿ, ಅವ್ರ ಜೊತೆ ಒಡನಾಟ ಇದೆ. ಅವ್ರ ತುಂಟತನ ನನಗೆ ಚೆನ್ನಾಗಿ ಗೊತ್ತು. ಸುದೀಪ್ ಸರ್ದು ನನಗೆ ಕಾಣುತ್ತೆ ಅವ್ರ ತುಂಟತನ. ಹೀ ಈಸ್ ಹೋಲ್ಡಿಂಗ್ ಇಟ್ ಅಷ್ಟೇ. ಐ ಆಮ್ ಶ್ಯೂರ್ ಅವ್ರ ತುಂಟತನಕ್ಕೆ ಇದು ಇಲ್ಲ. ಸೊ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ದೇ ಹ್ಯಾವ್ ದಟ್. ನನಗೆ ತುಂಬ ಖುಷಿಯಾಗಿದ್ದು, ಅವರು ಹೀ ಲೈಕ್ಡ್ ದ ಪೋಸ್ಟರ್ ಡಿಸೈನ್ ನಾನು ಮಾಡಿರೋದು ಡಿಯರ್ ಹಸ್ಬೆಂಡ್ಗೆ. ಆಮೇಲೆ ಡಿಯರ್ ಹಸ್ಬೆಂಡ್ ದ ವೇ ಐ ಹ್ಯಾವ್ ಶಾಟ್ ದ ವಿಜುವಲ್ಸ್, ಅದನ್ನು ಅವ್ರು ಇಷ್ಟಪಟ್ಟಿದ್ದು. ಇವೆಲ್ಲ ದೋಸ್ ಆರ್ ಮೆಮೊರೇಬಲ್ಸ್. ದೋಸ್ ಆರ್ ಲೈಕ್ ಪರ್ಕ್ಸ್ for me as part of my job. Super sir. So thanks sir. ಅಂದರೆ ಒಂದು ಒಳ್ಳೆ ಏನಂತ ಹೇಳ್ತಾರೆ, ಸಮಯನ ನಮಗಂದರೆ ವಿಚಾರನ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಒಂದು ನಿಮಿಷ ಸರ್. ಈಗಿನ ಯುವ ಜನತೆಗೆ ನೀವು ಕೊಡುವಂಥ ಒಂದು ಒಳ್ಳೆ ಸಂದೇಶ, ಆ್ಯಸ್ ಎ ನಿರ್ದೇಶಕರಾಗಿ, ಒಂದು ಫಾದರ್ ಆಗಿ, ಒಬ್ಬ ಯುವ ಜನತೆಗೆ ಹೇಗಿರಬೇಕು? ಯಾಕಂತ ಹೇಳಿದ್ರೆ ಈಗ ನೋಡ್ಬೋದು ನೀವು, ದೇಶದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಯುವ ಜನತೆಯೇ ಒಂದು ಆಧಾರ ಸ್ತಂಭ. ಒಂದು ದೇಶ ನಡಿಬೇಕು ಅಥವಾ ಒಂದು ಪ್ರಪಂಚ ಉಳಿಬೇಕಂತ ಹೇಳಿದ್ರೆ ಇವಾಗ ಯುವ ಜನತೆ.
ಸೊ ಅವ್ರಿಗೆ ನೀವು ಕೊಡುವಂಥ ಸಂದೇಶ ಏನು? ಸೊ ಈಗ ನಾನು ವಿಷ್ಣು ಸಹಸ್ರನಾಮ ಹೇಳ್ತೀನಿ, ಗಣಪತಿ ಅಥರ್ವ ಶೀರ್ಷ ಹೇಳ್ತೀನಿ ಬೆಳಗ್ಗೆ, ಕಲ್ಯಾಣ ಸೃಷ್ಟಿಸ್ತವ ಹೇಳ್ತೀನಿ. ಸರ್, ಟಂಗ್ ಟ್ವಿಸ್ಟರಲ್ಲಿ ಕೆಲವೊಂದು ಪದಗಳನ್ನು ಕೊಡ್ತೇನೆ, ನೋಡೋಣ ಹೇಗೆ ಇದು ಹೋಗುತ್ತೆ ಅಂತ. ಸಾರಿ ನಿಮ್ಮನ್ನ ನಾನು ಈ ಎಕ್ಸಸೈಸ್ ಮಾಡಿಸ್ತಾ ಇದ್ದೀನಿ, ಬಟ್ ಸ್ಟಿಲ್ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ಇಟ್. ಸರ್, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಇದನ್ನ ಫಸ್ಟ್ 3 ಸರಿ ಮೆಲ್ಲಕ್ಕೆ ಹೇಳ್ಬೋದು ನೀವು, ಅದಾದಮೇಲೆ 5 ಸರಿ ಫಾಸ್ಟಾಗಿ ಹೇಳಬೇಕು. ಹೇಗೆ ಬರುತ್ತೆ ಅಂತ ನೋಡೋಣ ಸರ್, ಹೇಳಿ ಸರ್. ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಸ್ಟರ್ಗಳು, ಬಿಗ್ ಬಜೆಟ್ ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಕ್ ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್ಗಳು, ಬಿಗ್ ಬಜೆಟ್ ಬ್ಲಾಕ್ ಬಸ್ಟರ್. ಸೂಪರ್ ಸರ್, ಸೂಪರ್ ಸರ್. ಸರ್, ಮತ್ತೆ ನಿರೂಪಿಸಿದ್ರೆ ನೀವು, ಅಂದರೆ ಲೈಕ್ ನಿಮ್ಮ ಮೆಮೊರಿ ಕೆಪಾಸಿಟಿ ತುಂಬ ಚೆನ್ನಾಗಿದೆ ಅಂತ. ಇನ್ನೊಂದು ಟ್ರೈ ಮಾಡೋಣ ಸರ್. ನರೇಟಿವ್ ಮಾಡ್ತಾರೆ, ನಿರ್ದೇಶಕರು ನಿಯಮಿತವಾಗಿ 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 ನರೇಟಿವ್ ಮಾಡ್ತಾರೆ. ಸೂಪರ್ ಸರ್, ಸೂಪರ್. ಡನ್ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಮಯ ಇದು. ಸರ್, ನನಗೆ ಕೆಲವೊಂದು ಆಸಕ್ತಿಕರ ವಿಷಯಗಳನ್ನು ನಿಮ್ಮ ಹತ್ರ ತಿಳ್ಕೊಬೇಕು ಅಂದ್ಕೊಳ್ತಾ ಇದ್ದೀನಿ. ಗುರುರಾಜ್ ಅವರು ನಿರ್ದೇಶಕರಲ್ದಲೇನೆ, ನಿರ್ಮಾಪಕರಲ್ದಲೇನೆ, ಅಥವಾ ಒಂದು ಕಂಪ್ಯೂಟರೈಸರ್ ಅಲ್ಲದೇ ತಮ್ಮ ಬಿಡುವಿನ ಸಮಯದಲ್ಲಿ ಏನು ಮಾಡ್ತಾರೆ? ನನ್ನ ಬಿಡುವಿನ ಸಮಯದಲ್ಲಿ ನಾನು ಹಾಡು ಕೇಳ್ತೀನಿ. ಹಾಡು ಕೇಳ್ತೀರಾ? ಟೀ ಕುಡಿತೀನಿ. ಓಕೆ. ದ ಬೆಸ್ಟ್ ಫೇವರೇಟ್ ಪಾರ್ಟ್ ಆಫ್ ಮೈ ಡೇ, ಇಫ್ ಐ ಆಮ್ ರಿಲ್ಯಾಕ್ಸಿಂಗ್, ಐ ರೀಡ್ ಓಲ್ಡ್ ಬುಕ್ಸ್, ಕಸ್ತೂರಿ, ಮಯೂರ, ಆ ಥರದ ಪುಸ್ತಕಗಳನ್ನು ಓದ್ತಾ ಇರ್ತೀನಿ. ದಟ್ಸ್ ಮೈ ರಿಲ್ಯಾಕ್ಸಿಂಗ್ ಟೈಮ್. ಸೊ, ಗುರುರಾಜ್ ಅವರು ಹಾಡು ಹೇಳ್ತಾರ? ಹಾಡು ಹೇಳ್ತೀನಿ, ಎಸ್. ನಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಮ ಧ್ವನಿಯಲ್ಲಿ ಒಂದು ಹಾಡನ್ನು ನಾವು ಕೇಳ್ಬೋದಾ? ಕೇಳ್ಬೋದು, ಕೇಳಿ ಸರ್. ಬಟ್ ಹಾಡಲ್ಲ. ಸರಿ, ಹಾಡು ಯಾವ್ದು ಹಾಡು ಹೇಳ್ಬೋದು? ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರುವಂಥದ್ದು, ಅಥವಾ ನಿಮ್ಗೆ ಯಾವ ನನಗೆ ಹೃದಯಕ್ಕೆ ಹತ್ತಿರವಾಗಿರೋ ಹಾಡುಗಳು ಎಲ್ಲ ಕಿಶೋರ್ ಕುಮಾರ್ ಹಾಡುಗಳು. ಬಟ್ ಐ ಮೆ ನಾಟ್ ಬಿ ಏಬಲ್ ಟು ಸಿಂಗ್ ಆ್ಯಸ್ ಗುಡ್ ಆ್ಯಸ್ ಎನಿ ಅದರ್ ಸಿಂಗರ್ಸ್. ನನ್ನ ಧ್ವನಿಗೆ, ನನ್ನ ಶಾರೀರಕ್ಕೆ ಅನುಕೂಲ ಆಗುವಂಥ ಹಾಡುಗಳು, ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದೆ ಭೂತಾಯಿ ಮನಸ್ಸು, ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು, ಮನೆ ತುಂಬ ಹರಿದೈತೆ ಕೆನೆ ಹಾಲು ಮೊಸರು, ಎದೆಯಾಗೆ ಬೆರತೈತೆ ಬ್ಯಾಸರದ ಉಸಿರು, ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ, ನುಡಿಯಾಗೆ ನಡೆಯಾಗೆ ಸಿಡಿದೈತೆ ಕ್ವಾಪ, ಸಿಡಿದೈತೆ ಕ್ವಾಪ, ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗತಾದೆ ಭೂತಾಯಿ ಮನಸ್ಸು, ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಸರ್, ಅದ್ಭುತವಾಗಿ ಆಡಿದ್ರಿ. 1-2 ನಿಮಿಷ ಏನಂತ ಹೇಳಿದ್ರೆ ಇದ್ರಲ್ಲಿ ಕಳೆದೋಗ್ಬಿಟ್ರಿ. ಅಂದ್ರೆ ತುಂಬಾ ಚೆನ್ನಾಗಿ ಬಂತು, ಅದರಲ್ಲಿ ಆಳವಾದ ಅರ್ಥ ಇದೆ. ಸೊ ಅಲ್ಲೇ ತೋರಿಸುತ್ತೆ, ಅಂದ್ರೆ ನೀವು ಯಾವ ತರ ಸೆಲೆಕ್ಟಿವ್, ಅಂದ್ರೆ ಯಾವ ತರ ಚೂಸ್ ಮಾಡ್ತೀರಾ ಅನ್ನೋದ್ರಲ್ಲಿ ಕೂಡ ಯೂನಿಕ್ ಆಗಿದ್ದೀರಾ. ಅದ್ಭುತ ಸರ್, ಅದ್ಭುತ. ಥ್ಯಾಂಕ್ ಯು ಸರ್. ಈಗ ಗುರುರಾಜ್ ಅವರು ಬೆಳಗಿನ ಇದು ಹೇಗಿರ್ತದೆ, ಅಂದ್ರೆ ಆಕ್ಟಿವಿಟೀಸ್ ಹೇಗಿರ್ತದೆ ಸರ್? ಬೆಳಗಿನ ಆಕ್ಟಿವಿಟೀಸ್ ವೆರಿ ಸಿಂಪಲ್. ಐ ಟೇಕ್ ಕೇರ್ ಆಫ್ ಮೈ ಸನ್ ಹೂ ಇಸ್ ಸ್ಟಡಿಂಗ್ ಇನ್ ಕಾಲೇಜ್. ದೆನ್ ದ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಹ್ಯಾವ್ ಇನ್ ದ ಮಾರ್ನಿಂಗ್ ಇಸ್ ಟೀ, ಚಾಯ್. ಸೊ ಚಹಾ ನಾನೇ ಮಾಡ್ಕೋಬೇಕು. ನನಗೆ ಇಷ್ಟವಾಗಿರೋ ರೀತಿಯಲ್ಲಿ ಚಹಾ ನಾನು ಮಾಡಿಕೊಂಡು
ಕುಡಿದ ಮೇಲೆ ನನ್ನ ಆ್ಯಕ್ಟಿವಿಟೀಸ್ ಶುರು ಆಗುತ್ತೆ. ಐ ರೀಡ್ ರೆಗ್ಯುಲರ್ಲಿ, ಐ ರೀಡ್ ಪೇಪರ್ಸ್, ನ್ಯೂಸ್ ಪೇಪರ್ಸ್, ಆ್ಯಂಡ್ ದೆನ್ ಐ ಗೆಟ್ ಆನ್ ಟು ಮೈ ಅದರ್ ಆ್ಯಕ್ಟಿವಿಟೀಸ್. ಸೊ ಈಗ ನಿಮ್ಮ ದಿನಚರಿ ಬಗ್ಗೆ ತಿಳ್ಕೊಂಡ್ರಿ. ಒಂದು ಕುತೂಹಲ ನನಗೆ, ಗುರುರಾಜ್ ಅವರು ಫ್ರೀ ಸಮಯದಲ್ಲಿ ಪುಸ್ತಕ ಓದ್ತಾರೆ, ಕರೆಕ್ಟ್ ಅಲ್ಲ? ಅಂದರೆ ನಿಮಗೆ ಓದೋದಂದ್ರೆ ತುಂಬ ಇಷ್ಟ, ನೀವು ಚೆನ್ನಾಗಿ ಓದ್ತೀರಾ. ಗುರುರಾಜ್ ಅವರು ಬೇರೆ ಆಕ್ಟಿವಿಟೀಸ್ ಎಲ್ಲ ಅಂದರೆ ಇದು ಬಿಟ್ಟದಲ್ಲೇ ಸ್ಪೋರ್ಟ್ಸಲ್ಲಿ ಏನಾದರೂ ಇದ್ದಾರಾ? ನಾನು ಐ ಯೂಸ್ ಟು ಬಿ ಅ ಸ್ಪೋರ್ಟ್ಸ್ ಮ್ಯಾನ್. ಓಕೆ, ಯಾವ ಹಾಕಿ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ. ಓಕೆ, ಈಗ ಶಟ್ಲು, ಬ್ಯಾಡ್ಮಿಂಟನ್ ಆಡ್ತೀನಿ. ಅಂದರೆ ರೆಗ್ಯುಲರ್ ಆಗಿ ವಿಲ್ ಕೀಪ್ ಇಟ್. ಈಗ ನೋಡ್ತಿರೋಂಥ ಪ್ರೇಕ್ಷಕರಿಗೆ ದಿನದಲ್ಲಿ ಆಕ್ಟಿವ್ ಆಗಿರಬೇಕು ಅಂತ ಏನಾದರೂ ಒಂದು ಸಂದೇಶ ಕೊಡ್ತೀರಾ? ಇಲ್ಲ, ಅದು ಅವ್ರದ್ದು ಕಾಲು. ಸಿ, ಇಟ್ ಈಸ್ ಅಪ್ ಟು ದೆಮ್. ಸಿ, ಐ ಡೂ ಆಲ್ ದಿಸ್ ಬಿಕಾಸ್ ಐ ಎಂಜಾಯ್ ಡೂಯಿಂಗ್ ಇಟ್. ಇಫ್ ಯು ಎಂಜಾಯ್ ಜಸ್ಟ್ ಡೂಯಿಂಗ್ ನಥಿಂಗ್, ಈಗ ನಿಮ್ಮ ತರ ಅಲ್ಲ, ನಿಮ್ಮ ತರ ಬ್ರೈನ್ ಇರಬೇಕು, ಅಷ್ಟು ಜ್ಞಾಪಕ ಶಕ್ತಿ ಇರಬೇಕು ಒಂದಿದೆ ಅಂತ ಹೇಳಿದ್ರೆ ಇದೆಲ್ಲ ಸ್ಟೇ ಹೆಲ್ದಿ, ಈಟ್ ರೈಟ್. ಓಕೆ, ಸೊ ಗುರುರಾಜ್ ಅವರಿಗೆ ಯಾವುದು ತುಂಬ ಇಷ್ಟ ಫುಡ್ಡಲ್ಲಿ? ನನಗೆ ಅವಲಕ್ಕಿ ತುಂಬ ಇಷ್ಟ. ಸೊ ಗುರುರಾಜ್ ಅವರು ಏನಾದರೂ ಒಂದು ಕತೆಗೆ ಹೆಸರು ಬರೆದ್ರೆ ಅವರ ಜೀವನ ಚರಿತ್ರೆಗೆ ಆ ಹೆಸರು ಏನಾಗಿರ್ಬೋದು? ನನ್ನ ಬಯೋಪಿಕ್ಕಿಗೆ ಗುರುರಾಜ್ ಅಂತ ಇರ್ಬೋದು. ಗುರುರಾಜ್ ಅಂತಾನೆ ಇರ್ಬೋದು, ಗುರುರಾಜನ್ ಕತೆ ಅಂತಾನೆ ಇರ್ಬೋದು. ನೈಸ್ ಸರ್. ಈಗ ನಾವು ಕೊನೆ ಹಂತದಲ್ಲಿದ್ದೀರಿ. ತುಂಬ ಅದ್ಭುತವಾದ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನನಗೆ ಮೊದಲಿಗೆ ನಿಮಗೆ ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಹೇಗೆ ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ಅಂದರೆ ಲೈಕ್ ಹೇಗಿರಬೇಕು ಜೀವನ ಅಂತ ಹೇಳಿದ್ರೆ. ಇಲ್ಲ, ನಾನು ಏನೂ ಹೇಳ್ಕೊಟ್ಟಿಲ್ಲ. ದಟ್ಸ್ ದ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಕರೆಕ್ಟ್. ಇದು ನಾನು ಏನೂ ಹೇಳ್ಕೊಟ್ಟಿಲ್ಲ. ಐ ಹ್ಯಾವ್ ಜಸ್ಟ್ ಬ್ರೀಫ್ಡ್ ಹೌ ಐ ಆಮ್ thinking and how I am living. Correct. I am not advising anybody. I am not asking anybody to follow me or do whatever I am doing. ಇಲ್ಲ ಗುರುರಾಜ್ ಸರ್, ನಾನು ಹೇಳಿದ್ದು ಫಾಲೋ ಮಾಡಿ ಅಂತಲ್ಲ. ನಾನು ಇವತ್ತಿನ ಸಂದರ್ಶನದಲ್ಲಿ ಕಲ್ತ್ಕೊಂಡಿದ್ದಂಥದ್ದು ಅಥವಾ ನಿಮ್ಮಿಂದ ನಾನು ತಿಳ್ಕೊಂಡಿದ್ದದ್ದು, ಜೀವನದಲ್ಲಿ ಇಷ್ಟು ಸರಳವಾಗಿರ್ಬೋದು, ನಮ್ಮ ಗುರಿಗಳನ್ನು ಹೇಗೆ ನಾವು ಸಾಧನೆ ಮಾಡ್ಕೋಬಹುದು, ಮತ್ತೆ ಡಿಸಿಷನ್ ತಗೊಂಡಾಗ ಹೇಗೆ ಕನ್ಸಿಸ್ಟೆಂಟ್ ಆಗಿರಬೇಕು, ಮತ್ತೆ ಕೆಲವೊಂದು ಸವಾಲುಗಳು ಬಂದಾಗ ನೀವು ಹೇಗೆ ಎದುರಿಸ್ಬೇಕು, ಇದು ಜೀವನ ಶೈಲಿಯನ್ನು ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದು ಅದ್ಭುತವಾಗಿತ್ತು. ಕೊನೆಯದಾಗಿ ವೀಕ್ಷಕರಿಗೆ ಅಥವಾ ಯಂಗ್ ಡೈರೆಕ್ಟರ್ಸ್ ಅಥವಾ ಸಿನಿಮಾದ ಬಗ್ಗೆ ಆಸಕ್ತಿ ಇರೋರಿಗೆ ಗುರುರಾಜ್ ಅವ್ರ ಕಡೆಯಿಂದ ಒಂದು ಸಂದೇಶ ಸಿಗ್ಬೋದಾ? ಸಿಗ್ಬೋದು. ನನಗೆ ಐ ಗಾಟ್ ದಿಸ್ ಫ್ರಾಮ್ ಮಿಸ್ಟರ್ ರವಿಚಂದ್ರನ್. ರವಿಚಂದ್ರನ್ ಸರ್ ನನಗೆ ಒಂದು ಹೇಳಿದರು, ತಪ್ಪು ಮಾಡಿದ್ರು ನಿಮ್ಮದೇ, ಸರಿ ಮಾಡಿದ್ರು ನಿಮ್ಮದೇ, ಆ ಮನೋಭಾವನೆ ಇಟ್ಕೊಂಡು ಸಿನಿಮಾ ಮಾಡಿರಿ ಅಂತ ಹೇಳಿ. ಬೇರೆಯವ್ರ ಮಾತು ಕೇಳಿ ನೀವು, ಇಫ್ ಯು ವಾಂಟ್ ಟು ಬಿ ಅ ಸಿನಿಮಾ ಮೇಕರ್, ದಿಸ್ ಇಸ್ ಮೈ ಅಡ್ವೈಸ್ ಟು ಮೂವಿ ಮೇಕರ್ಸ್. ಓಕೆ, ಸೊ ಓನ್ ಯುವರ್ ಮಿಸ್ಟೇಕ್ಸ್, ಓನ್ ಯುವರ್ ರಿಸಲ್ಟ್ಸ್, do what you think it is right to do, correct things to do. You should be owning the result. So ಅವ್ರ ಮಾತು ಕೇಳಿದೆ ಹಾಗಾಗಿ ನಾನು ಅಲ್ಲೊಂದು ಸಾಂಗ್ ಹಾಕಿಬಿಟ್ಟೆ, ಇವ್ರ ಮಾತು ಕೇಳಿದೆ ಹಾಗಾಗಿ ಇಲ್ಲೊಂದು ಪಾತ್ರಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟೆ, ಅದು ಮಾಡಬೇಡಿ. ನಿಮಗೇನು ರೈಟ್ ಅನಿಸುತ್ತೋ ಯು ಪ್ಲೀಸ್ ಡೂ ಇಟ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಫ್ರಾಮ್ ಮಿಸ್ಟರ್ ರವಿಚಂದ್ರನ್ ಆ್ಯಂಡ್ ಐ ಆಮ್ adopting it and I am implementing it. ಸಿಗ್ಬೋದು. ನನಗೆ ಐ ಗಾಟ್ ದಿಸ್ ಫ್ರಾಮ್ ಮಿಸ್ಟರ್ ರವಿಚಂದ್ರನ್. ರವಿಚಂದ್ರನ್ ಸರ್ ನನಗೆ ಒಂದು ಹೇಳಿದರು, ತಪ್ಪು ಮಾಡಿದ್ರು ನಿಮ್ಮದೇ, ಸರಿ ಮಾಡಿದ್ರು ನಿಮ್ಮದೇ, ಆ ಮನೋಭಾವನೆ ಇಟ್ಕೊಂಡು ಸಿನಿಮಾ ಮಾಡಿರಿ ಅಂತ ಹೇಳಿ. ಬೇರೆಯವ್ರ ಮಾತು ಕೇಳಿ ನೀವು, ಇಫ್ ಯು ವಾಂಟ್ ಟು ಬಿ ಅ ಸಿನಿಮಾ ಮೇಕರ್, ದಿಸ್ ಇಸ್ ಮೈ ಅಡ್ವೈಸ್ ಟು ಮೂವಿ ಮೇಕರ್ಸ್. ಓಕೆ, ಸೊ ಓನ್ ಯುವರ್ ಮಿಸ್ಟೇಕ್ಸ್, own your results, do what you think it is right to do, correct things to do. You should be owning the result. ಸೊ ಅವ್ರ ಮಾತು ಕೇಳಿದೆ ಹಾಗಾಗಿ ನಾನು ಅಲ್ಲೊಂದು ಸಾಂಗ್ ಹಾಕಿಬಿಟ್ಟೆ, ಇವ್ರ ಮಾತು ಕೇಳಿದೆ ಹಾಗಾಗಿ ಇಲ್ಲೊಂದು ಪಾತ್ರಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟೆ, ಅದು ಮಾಡಬೇಡಿ. ನಿಮಗೇನು ರೈಟ್ ಅನಿಸುತ್ತೋ ಯು ಪ್ಲೀಸ್ ಡೂ ಇಟ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಫ್ರಾಮ್ Mr. Ravichandran and I am adopting it and I am implementing it. ನೈಸ್ ಸರ್. ಒಂದು ಒಳ್ಳೆ ಏನಂತ ಹೇಳ್ತಾರೆ ಗುಣ ಅದು. ನೈಸ್ ಸರ್, ಥ್ಯಾಂಕ್ ಯು ಸೊ ಮಚ್.
ಸರ್ ಸುಮ್ಮನೆ ಹಾಗೆ ಕೇಳ್ತಾ ಇದ್ದೀನಿ, ಹಾಂ ಇಂಡಸ್ಟ್ರಿಯಲ್ಲಿ ಹಾಂ ಯಾವ ಹೀರೋಯಿನ್ ಅಂದರೆ ತುಂಬ ಇಷ್ಟ? ನನಗೆ ಯಾವ ಹೀರೋಯಿನ್ ಅಂದರೆ ಇಷ್ಟ? ಹಳೆ ಕಾಲದವ್ರು ಆಗಿರ್ಬೋದಾ? ಯಾರಾದರೂ ಆಗಿರ್ಬೋದು. ನನ್ನ ಫಸ್ಟ್ ಫೇವ್ರೆಟ್ ಹೀರೋಯಿನ್ ಈಸ್ ರೇಖಾ. ರೇಖಾ ಅವರು. ಓಕೆ. ನಾನು ತುಂಬ ಚಿಕ್ಕವರಾಗಿದ್ದೆ, ಐ ವಾಸ್ ಯಂಗ್ ಎಟ್ ದಟ್ ಟೈಮ್. ಐ ಲೈಕ್ಡ್ ರೇಖಾ ಆ್ಯಂಡ್ ಐ ಲವ್ಡ್ ಜುಲಿ ಲಕ್ಷ್ಮಿ. ಜುಲಿ. ರೀಸೆಂಟ್ ಆಗಿ ನನಗೆ ಇಷ್ಟ ಆಗಿರೋರು, ರೀಸೆಂಟ್ ಹೀರೋಯಿನ್ಸ್ ಆರ್ ಆಲ್ ಕನ್ಫ್ಯೂಸಿಂಗ್ ಫಾರ್ ಮೀ, ಬಟ್ there is no one I think if you look at the performance point of view, I think Alia Bhatt is good. ಅದೇ. Alia Bhatt. ಓಕೆ. ಸೊ ನೀವು ಇವ್ರನ್ನ ಅಂದ್ರೆ ಲೈಕ್ ಇಷ್ಟಪಡ್ತೀರಾ? ನಾನು ಇಷ್ಟಪಟ್ಟಿದ್ದು ಅಂತಂದ್ರೆ ರೇಖಾ. ರೇಖಾ. ಇಫ್ ಯು ಆಸ್ಕ್ ಮಿ ಆಸ್ ಅ ಮ್ಯಾನ್, ನನಗೆ ಇಫ್ ಐ ಗೆಟ್ ಅ ಚಾನ್ಸ್ ಐ ವುಡ್ ಲೈಕ್ ಟು ರೊಮ್ಯಾನ್ಸ್ ವಿತ್ ರೇಖಾ. ಗ್ರೇಟ್ ಸರ್, ಗ್ರೇಟ್ ಸರ್. ಸರ್ ಅದೇ ಥರನೇ ಶ್ರೀದೇವಿ ಕೂಡ. ಶ್ರೀದೇವಿ ಅವರು ಕೂಡ. I watched Chandani for almost 17 times. Wow. Yeah, because I loved Chandani. Okay. I mean, I loved Sridevi. ಸೂಪರ್. As a ಇದು ನನಗೆ ಇಫ್ ಐ ಗೆಟ್ ಅ ಚಾನ್ಸ್ ಐ ವುಡ್ ಲೈಕ್ ಟು ರೊಮ್ಯಾನ್ಸ್ ವಿತ್ ರೇಖಾ. ಗ್ರೇಟ್ ಸರ್, ಗ್ರೇಟ್ ಸರ್. ಸರ್ ಅದೇ ಥರನೇ ಶ್ರೀದೇವಿ ಕೂಡ. ಶ್ರೀದೇವಿ ಅವರು ಕೂಡ. I watched Chandani for almost 17 times. ವಾವ್. Yeah, because I loved Chandani. Okay. I mean, I loved Sridevi. ಸೂಪರ್. ಸೊ ಅದೇ ಥರ ಆ್ಯಕ್ಟರ್ ಅಂತ ಬಂದರೆ ನೋ ಡೌಟ್ ಇನ್ ದ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಸರ್. ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಈಸ್ ಮೈ ಆಲ್ ಟೈಮ್ ಫೇವ್ರೇಟ್. ಹಾಂ. ಆ್ಯಂಡ್ ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ಈಸ್ ಮೈ ಆಲ್ ಟೈಮ್ ಫೇವ್ರೇಟ್. ಸೊ ಮಕ್ಕಳ ಜೊತೆಗೆ ಹೇಗೆ ಗುರುರಾಜ್ ಅವರು? ಐ ಆಮ್ ವೆರಿ ಫ್ರೆಂಡ್ಲಿ ಪರ್ಸನ್. ಐ ಲವ್ ಕಿಡ್ಸ್. ನೋ ಮ್ಯಾಟರ್ ಮನೆ ಹುಡುಗರ ಅಥವಾ ಹೊರಗಿನವರ, ಐ ಕೀಪ್ ಟಾಕಿಂಗ್ ಟು ಆಲ್ ದ ಚೈಲ್ಡ್ ಬಿಕಾಸ್ ಐ ಸಿ ಮೈಸೆಲ್ಫ್ ಇನ್ ದಟ್ ಚೈಲ್ಡ್. ಸೊ ಐ ಆಮ್ basically I have retained that curiosity of child in me. Okay. So I can easily connect with child. ಗ್ರೇಟ್ ಸರ್. ಸೊ ಎಲ್ಲ ಆ್ಯಂಗಲಲ್ಲೂ ಗುರುರಾಜ್ ಅವ್ರನ್ನ ತಿಳ್ಕೊಂಡ್ರಿ ತಕ್ಕ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಮನುಷ್ಯನನ್ನ ಅಂದರೆ ಅರಿಯೋದು ಅನ್ನೋದು ತುಂಬಾ ಇರ್ತದೆ. ಅವರಲ್ಲಿರುವ ಗುಣಗಳಾಗಿರ್ಬೋದು, ಅವರಲ್ಲಿ ಇರುವಂಥ ಒಂದು ಚಾತುರ್ಯತೆಗಳಾಗಿರ್ಬೋದು, ಪ್ರತಿಯೊಂದನ್ನು. ಸರ್ ಒಂದು ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ G9 ಕಮ್ಯುನಿಕೇಷನ್ಸ್ ಆ್ಯಂಡ್ ಮೀಡಿಯಾ ಇದೆ ಅಲ್ವಾ, ಇದು ಹೇಗೆ ಬಂತು? I used to work with HP, Hewlett Packard. The business unit I used to work with was called Communication, Media and Entertainment. Okay. CME ಅಂತ ಹೇಳಿ. Okay. Because that Hewlett Packard HP gave me all the ಏನಂತಾರೆ ಅದಕ್ಕೆ recognition, credibility, and it gave me a lot of respect, love. So I wanted to continue with the same name with my company name G9. So if you notice, it resembles G9. It's in a round shape, and G and 9 are written in a particular pattern, which resembles which can be compared to HP. HP. Okay. Yeah. Okay. Nice. So yeah. ಸೊ ನಿಮಗೆ ತುಂಬ ಇಷ್ಟ ಆಗೋದು ಲೇಖಕರಾಗಿನ ಅಥವಾ ನಿರ್ದೇಶಕರಾಗಿ? ರೈಟರ್. Writing. ಆಲ್ವೇಸ್. Yeah. Writer creates producer and director. ನೈಸ್. ಕೆಲವೊಂದು ಆಸಕ್ತಿಕರ ಸನ್ನಿವೇಶಗಳನ್ನು ನೀವು ಹಂಚ್ಕೋಬೋದಾ 1-2 ಲೈನಲ್ಲಿ? ಅಂದರೆ ನಿಮ್ಮ HP ಕಂಪನಿ ಬಗ್ಗೆ ಬೇಕಾದಷ್ಟಿದೆ. ನಂದು ಟೀಮ್, ನಾನು ಕೆಲಸ ಮಾಡ್ತಾ ಇರೋ ಟೀಮ್ ತುಂಬ, ಅಗೇನ್ ಐ ಹ್ಯಾಪನ್ ಟು ವರ್ಕ್ ವಿತ್ ಗ್ರೇಟ್ ಪೀಪಲ್, ಬ್ರಿಲಿಯಂಟ್ ಮೈಂಡ್ಸ್. ಸೊ ಐ ಗಾಟ್ ಅ ಚಾನ್ಸ್ ಟು ವರ್ಕ್ ವಿತ್ different people from different countries. So I have got great memories with HP. I watched cricket finals with the Pakistan colleagues. I watched those are lot of things. Those are the
there were set of Pakistani colleagues and Indian colleagues. We all sat together. We watched, ಫೈನಲ್ I think, T20 finals where we won. ಧೋನಿ ಅವರು ಕಪ್ ಕೊಟ್ಟಿದ್ದು. So I think that is a memorable that I think I watched in Canada. ನೈಸ್ ನೈಸ್ ಶೋರ್ ಸರ್. To be in that frame with great writers like Dara Bendre and Beachy ಅಂಥವ್ರ ಜೊತೆ ನನ್ನ ಬಾಲ್ಯ ಇತ್ತು ಅನ್ನೋದೇ ನನಗೆ ಖುಷಿ. ಅದಕ್ಕೆ ನನ್ನ ತಂದೆ ತಾಯಿಗಳಿಗೆ ನಾನು ಚಿರಋಣಿ. ಅವರಿಗೆ ಅದರಲ್ಲಿ ಆಸಕ್ತಿ ಇರೋದ್ರಿಂದ ಅಂಥ ಪ್ರಸಿದ್ಧ ವ್ಯಕ್ತಿಗಳ ಜೊತೆ ನಾನು ನನ್ನ ಬಾಲ್ಯವನ್ನು ನಾನು ಕಳೆದೆ. ಹೀಗಾಗಿ ಖುಷಿ, ಭಾಳ ಸಂತೋಷ. ಐ ಆಮ್ ಬ್ಲೆಸ್ಡ್. ಸೂಪರ್ ಸರ್, ಸೂಪರ್. ದೇವರ ಅನುಗ್ರಹ, ಈಶ್ವರನ ಅನುಗ್ರಹ. ಗ್ರೇಟ್ ಸರ್. ಸರ್ ತುಂಬ ಅದ್ಭುತವಾದ ಮಾತುಗಳನ್ನ ಹೇಳ್ತಾ ಇದ್ದೀರಾ. ಸೂಪರ್ ಸರ್. ಸರ್ ಈಗ ನಿಮಗೆ ರಾಜ್ಯ ಪ್ರಶಸ್ತಿಗಳು ಬಂದಾಗ ನಿಮಗೆ ಏನು ಅನ್ನಿಸ್ತು ಸರ್? ಭಾಳ ಖುಷಿ ಆಯಿತು ನನಗೆ ರಾಜ್ಯ ಪ್ರಶಸ್ತಿ ಬಂದಿಲ್ಲ, ನನ್ನ ಸಿನಿಮಾಗಳಿಗೆ ಬಂದಿದೆ. ಲಾಸ್ಟ್ ಬಸ್ಸಿಗೆ 2 ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅಮೃತ್ ಅಪಾರ್ಟ್ಮೆಂಟ್ಸಿಗೆ 1 ರಾಜ್ಯ ಪ್ರಶಸ್ತಿ ಬಂದಿದೆ. ರಾಜ್ಯ ಪ್ರಶಸ್ತಿ ಪಡೆದುಕೊಂಡಂಥ ಸಿನಿಮಾಗಳ ನಿರ್ಮಾಪಕ ನಾನು ಅನ್ನೋದು ಆ ಸಂತೋಷ ನನಗೆ ಯಾವತ್ತಿದ್ರೂ ಇರೋದೆ. ನಾನು ಐ ಕ್ಯಾನ್ ಕಂಫರ್ಟಬಲಿ ಟೆಲ್ ಟು ಪೀಪಲ್ ದಟ್ ಐ ಹ್ಯಾವ್ ಪ್ರೊಡ್ಯೂಸ್ಡ್ ಮೂವೀಸ್ ಆ್ಯಂಡ್ ಐ ಹ್ಯಾವ್ ಗಾಟ್ ಸ್ಟೇಟ್ ಆಫ್. ಸೂಪರ್ ಸರ್. ನೀವೊಂದು ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕರು, ನಿರ್ದೇಶಕರು, ಲೇಖಕರು. ಅದರಲ್ಲಿ ನಮಗೆ ಎರಡನೇ ಏನಿಲ್ಲ, ಮಾತಿಲ್ಲ. ಸೊ ನಮಗೆ ಹೆಮ್ಮೆ ಇದೆ ಸರ್. ನಿಮ್ಮ ಮೊದಲ ಕೃತಿ ಅಥವಾ ನಿಮ್ಮ ಮೊದಲ ಚಲನಚಿತ್ರ ಬರೋದಕ್ಕೆ ಕಾರಣ ಅಂದರೆ ಹೇಗೆ ಹುಟ್ಟಿತು? ಅಲ್ಲ, ಅದು ನಾನು ಬಂದಿದ್ದೆ ನಿರ್ಮಾಪಕನಾಗಿ ಅಂತ ಬಂದೆ ಇಂಡಸ್ಟ್ರಿಗೆ. 2 ಸಿನಿಮಾಗಳ ನಿರ್ಮಾಣ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ನಾನು ಬಹುಶಃ ಬೇರೆಯವರ ಮೇಲೆ ಭರವಸೆ ಇಟ್ಟು ಮಾಡೋ ಬದಲು ನಾನೇ ಸಿನಿಮಾ ಮಾಡ್ಬೋದು, ನಾನೇ ಬರಹಗಾರನಾಗಿ. ಅಷ್ಟೊತ್ತಿಗೆ ನಾನು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ್ರಿಂದ ನಾನು ಐ ವರ್ಕ್ ಇನ್ ಹಾಲಿವುಡ್, ಲಾಸ್ ಏಂಜಲಸ್. ಐ ವಾಸ್ ವರ್ಕಿಂಗ್ ವಿತ್ ಫೈಜರ್. ನಾನು ಹಾಲಿವುಡ್ಡಲ್ಲಿದ್ದೆ. ಐ ವರ್ಕ್ಡ್ ಇನ್ ಬ್ರಿಟನ್. ಐ ಗಾಟ್ ಟ್ರೈನ್ಡ್ ಇನ್ ಬ್ರಿಟನ್ ಫಾರ್ ಸ್ಕ್ರೀನ್ ಪ್ಲೇ ರೈಟಿಂಗ್. ಐ ಗಾಟ್ ಟ್ರೈನ್ಡ್ ಇನ್ ಮೇಕಿಂಗ್ ಇನ್ ಹಾಲಿವುಡ್. I got trained in action choreography in Sydney, and I worked with lighting and sound design in New York. ಸೊ ಬೇರೆ ಬೇರೆ ದೇಶಗಳಲ್ಲಿ ನಾನು ಆ ಥರದ ಕೆಲಸ ಮಾಡಿರೋದ್ರಿಂದ ನಾನೇ ಮಾಡಬಹುದು ಅನ್ನೋ ಒಂದು ಭರವಸೆಯಿಂದ ನಾನು ಮತ್ತು ಚಿತ್ರಕಥೆ ಮತ್ತು ಸಂಭಾಷಣೆ ನಾನೇ ಬರೆದಿದ್ದರಿಂದ ನನಗೆ ಸ್ಪಷ್ಟವಾದ ಕಲ್ಪನೆ ಇತ್ತು ನಾನು ಅಮೃತ್ ಅಪಾರ್ಟ್ಮೆಂಟ್ಸ್ ಮಾಡುವಾಗ. ಸೊ ನಿರ್ದೇಶಕನಾಗಿ ನಾನು ಸುಲಭವಾಗಿ ಅನ್ನೋಗಿಂತಲೂ ನನಗೆ ಒಂದು ಒಳ್ಳೆಯ ಒಂದು ಜರ್ನಿ ನಾನು ಶುರು ಮಾಡಿದೆ. ಅದ್ರ ನಂತರ ಜಡ್ಜ್ಮೆಂಟ್ ಮಾಡಿದೆ ರವಿಚಂದ್ರನ್ ಸರ್ ಜೊತೆ. ಸೊ ಸುಮಾರು ಟೆಕ್ನಿಷಿಯನ್ಸ್ ನನಗೆ ಬೆಂಬಲವಾಗಿ ನಿಂತ್ಕೊಳ್ಳೋದ್ರಿಂದ ನನಗೆ ಸುಲಭ ಆಯಿತು. ನೈಸ್ ಸರ್. ಇವಾಗ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಲೈಕ್ ಅಂದರೆ ಚೆನ್ನಾಗಿ ಇನ್ನು ನಮಗೆ ಒಳ್ಳೊಳ್ಳೆ ಮೂವಿಗಳನ್ನು ಕೊಡಿ, ನಾವು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಕೊನೆಯದಾಗಿ ನಮ್ಮ ಹೊಸ ಚಲನಚಿತ್ರ ನಮಗೆ ಕೊಡ್ತಾ ಇದ್ದೀರಾ, ಟೈಟಲ್ ಡಿಯರ್ ಹಸ್ಬೆಂಡ್ ಐ ಲವ್ ಯು. ಅದರಲ್ಲಿ ತುಂಬ ಕ್ಯೂರಿಯಸ್ ಇದೆ. ಈ ಸಿನಿಮಾ ಹೇಗೆ ಉಟ್ಕೊಳ್ತು ಸರ್? ಈ ಸಿನಿಮಾ ನಾನು ಬ್ರಿಟನ್ನಲ್ಲಿದ್ದಾಗ ಆಗಲೇ ಹೇಳ್ದಂಗೆ ಅಲ್ಲೊಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ನನಗೆ ಅಗೇನ್ ದಟ್ ಟ್ರಿಗರ್ಡ್ ಮೀ ಟು ರೈಟ್ and come up with a story. I mixed it with ಕಾಲ್ಪನಿಕ ಸನ್ನಿವೇಶಗಳು. ಅದೆಲ್ಲ ಸೇರಿ ನಾನು ಈ ಸ್ಕ್ರೀನ್ ಪ್ಲೇ ಬರೆದು ಇಟ್ಟಿದ್ದೆ. ಅದು ಈಗ ಅದಕ್ಕೆ ಕಾಲ ಕೂಡಿ ಬಂತು. ಹೀಗಾಗಿ ಅದು ಬಿಕಾಸ್ ಅದು ಐ ಥಾಟ್ ದೋಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ಹ್ಯಾಪನ್ ಓನ್ಲಿ ಇನ್ ಫಾರಿನ್ ಕಂಟ್ರೀಸ್. ಓಕೆ. ಸೊ ದೋಸ್ ಇನ್ಸಿಡೆಂಟ್ಸ್ ಆರ್ ಹ್ಯಾಪನಿಂಗ್ ಇವನ್ ಇನ್ ಇಂಡಿಯಾ now. Okay. Even in Bangalore, I can see something similar incidents happening in and around. Other pattern. So I thought maybe it is universal. So the subject is universal. I am also taking this to the South American Spanish. Okay. ಅಲ್ಲೂ ನಾನು ಇದನ್ನು ಡಿಯರ್ ಹಸ್ಬೆಂಡನ್ನು
ಅಲ್ಲೂ ಕೂಡ ನಾನು ರಿಲೀಸ್ ಮಾಡಿ ರಿಲೀಸ್ ಗುಡ್ ಸರ್. ಶೂಟ್ ಮಾಡೋದು ಕನ್ನಡದಲ್ಲೇ, ಹಾಂ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಯೂಸ್ ನ್ಯೂ ಟೆಕ್ನಾಲಜಿ ಟು ಹ್ಯಾವ್ ವಾಯ್ಸ್ ಓವರ್ ಫಾರ್ ಸ್ಪ್ಯಾನಿಷ್ ಲ್ಯಾಂಗ್ವೇಜ್. ಐ ಕ್ಯಾನ್ ರಿಲೀಸ್ ಇಟ್ ಇನ್ ಸೌತ್ ಅಮೆರಿಕಾ. ಸರ್ ಒಂದೊಳ್ಳೆ ವಿಚಾರ ಅದು, ಯಾಕಂತ ಹೇಳಿದ್ರೆ ಯೂನಿವರ್ಸಲ್ ಆಗಿರೋ ಕಾನ್ಸೆಪ್ಟನ್ನು ತಗೊಂಡು ಎಲ್ಲರಿಗೂ ತಿಳಿಸುವಂಥದ್ದು ಒಂದೊಳ್ಳೆ ವಿಚಾರ. ಸರ್ ಒಂದು ಕ್ಯೂರಿಯಸ್ ಕೇಳ್ತಾ ಇದ್ದೀನಿ, ನಿಮಗೆ ಕಿಚ್ಚ ಸುದೀಪ್ ಸರು, ಕುಮಾರ್ ಬಂಗಾರಪ್ಪ ಸರು, ಮತ್ತೆ ಅಲ್ಲಿರೋ ನಿರ್ಮಾಪಕರು, ಮತ್ತೆ ಕ್ರಿಕೆಟಿಗರ್ಸು, ಮತ್ತೆ ಮೈನ್ ಆಗಿ ಆಡಿಯನ್ಸ್ ಒಂದು ಗೂಸ್ ಬಮ್ ಟೈಮ್ಸ್ ಅಂದ್ರೆ ಅವ್ರು ಶೌಟ್ ಮಾಡ್ತಾ ಇದ್ರು ಆ ಮೂವಿ ಇದು ಬಂದಾಗೆಲ್ಲ, ಏನ್ ಅನ್ನಿಸ್ತು ಸರ್ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಹೆಂಗಿತ್ತು? ನನಗೆ ನಿಜ ಹೇಳ್ಬೇಕು ಅಂದ್ರೆ ನನಗೆ ಆವಾಗ ನಾನು ಒಂದು ಟ್ರಾನ್ಸಲ್ಲಿದ್ದೆ ನಾನು. ಓಕೆ. ಹಾಗಾಗಿ ನನಗೆ ಅದು ಅರ್ಥ ಆಗಿದ್ದು ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದು ಗೊತ್ತಾಗಿದ್ದು ನನಗೆ 2-3 ದಿವಸದ ನಂತರ. ಓಕೆ. ಸೊ ಆ ಗಳಿಗೆಯಲ್ಲಿ ನಾನು ಒಬ್ಬ ಪ್ರೇಕ್ಷಕನಾಗಿ ಅದನ್ನು ನೋಡ್ತಾ ಇದ್ದೆ. ನನಗೆ ಮೊದಲೇದ್ದು ಕಿಚ್ಚ ಸುದೀಪ್ ಬಂದದ್ದೇ ನನಗೊಂದು ದೊಡ್ಡ ಸಂತೋಷದ ಸಂಗತಿ. ಅವ್ರು ನೋಡ್ತಾ ಇದ್ದೆ ನಾನು. ಅಗೇನ್ ಐ ಆಮ್ ಆಡಿಯನ್ಸ್. ಸೊ ಐ ವಾಸ್ ವಾಚಿಂಗ್ ಹಿಮ್. ದ ವೇ ಹಿ ವಾಕ್ಡ್ ಇನ್, ದ ವೇ ಹಿ ಇಂಟ್ರಾಕ್ಟೆಡ್ ವಿತ್ ಟ್ರೂ ಸೂಪರ್ ಸ್ಟಾರ್, ಟ್ರೂಲಿ ಸೂಪರ್ ಸ್ಟಾರ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮಗೆ ಹಲವಾರು ವಿಚಾರಗಳನ್ನು ನಿಮ್ಮ ಬಗ್ಗೆ ಆಗಿರ್ಬೋದು ಅಥವಾ ಸೊಸೈಟಿ ಬಗ್ಗೆ ಆಗಿರ್ಬೋದು ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಒಂದು ಒಳ್ಳೆ ಸಮಯ ನನಗೆ. ಮತ್ತು ನನ್ನ ಕಡೆಯಿಂದ, ನನ್ನ ಚಾನಲ್ ಅಥವಾ ನನ್ನ ಪರ್ಸ್ನಲ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಿಂಪಲ್ ಆಗಿರೋದಕ್ಕೆ ನಾವು ಕೂಡ ಲೈಫಲ್ಲಿ ಏನಂತ ಹೇಳ್ತಾರೆ, ಕೆಲವೊಂದು ಗುಣಗಳನ್ನು ನಿಮ್ಮಿಂದ ತಗೊಳ್ತಾರೆ. ದಟ್ ವಿ ಬಾರೋ ಫ್ರಮ್ ಯು. ಬಿಕಾಸ್ ಮನುಷ್ಯ ಎಲ್ಲನೂ ತಿಳಿದಿರಲ್ಲ, ಕರೆಕ್ಟ್ ಅಲ್ವಾ? ಸೊ ಎಲ್ಲನೂ ಸ್ಟೇಜ್ ಆಫ್ ಲರ್ನಿಂಗ್, ಡೇ ಬೈ ಡೇ, ಒಂದು ದಿವಸ ಆದಮೇಲೆ ಇನ್ನೊಂದು ದಿವಸ ಕಲಿಯೋದಿರ್ತದೆ. ನಿಮ್ಮ ಕಡೆಯಿಂದ ಕೆಲವೊಂದು ವಿಚಾರಗಳನ್ನು, ಒಳ್ಳೊಳ್ಳೆ ಗುಣಗಳನ್ನು ತಗೊಂಡು ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್, ಆ್ಯಂಡ್ I see you very successful, and let this movie, Dear Husband, I Love You, ಪ್ರೇಕ್ಷಕರಿಗೆ ಮನ ಮುಟ್ಟುತ್ತೆ, ಸಕ್ಸಸ್ ಆಗಲಿ, 100 days, 200 days, 300 days ಓಡಲಿ. ಎಲ್ಲರ ಪ್ರೇಕ್ಷಕರು ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ, ನಾನು ಲಾಸ್ಟ್ ಟೈಮ್ ಚಾನಲ್ ಕೂಡ ಹೇಳಿದ್ದೆ, ಒಂದು ಒಳ್ಳೆ ಕ್ಯೂರಿಯಾಸಿಟಿ ಇರೋ ಮೂವಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ರಿಲೀಸ್ ಆದಮೇಲೆ, ಇವಾಗ ಟೈಟಲ್ ರಿಲೀಸ್ ಮಾಡಿದ್ದಾರಲ್ವ ಸರ್? ಟೈಟಲ್ ರಿಲೀಸ್ ಆಗಿದೆ. ಥಿಯೇಟರ್ಗೆ ಬನ್ನಿ, ಮೂವಿ ನೋಡಿ. ಇಂಥ ನಿರ್ದೇಶಕರನ್ನು ನಾವು ಪ್ರೋತ್ಸಾಹಿಸಬೇಕು. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಒಳಿತನ್ನು ಬಯಸುವವರು, ತಮ್ಮ ಜೀವನದಲ್ಲೇ ಒಂದು ಶಿಸ್ತಿನ ಸಿಪಾಯಿ ಅಂತೆ ಎಲ್ಲವನ್ನು ಸರಿಯಾಗಿ ತೂಗಿಸ್ಕೊಂಡು ಹೋಗೋಂಥವ್ರು ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಸೊ ಅದರಿಂದ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಮೂವಿ ನೋಡಿ. ಯಾವ ಕೊಡಿ, ದುಡ್ಡು ಕೊಡಿ, ಸೊ ದಟ್ ಐ ಕ್ಯಾನ್ ಮೇಕ್ ನೆಕ್ಸ್ಟ್ ಮೂವಿ. ಹೌದು, ದುಡ್ಡು ನಿಮಗೆ ಕೊಡಲ್ಲ ಸರ್, ಥಿಯೇಟರ್ ಅವ್ರು ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು.